ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಜನವರಿ 2025 ಬುಧವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪುಷ್ಯ ನಕ್ಷತ್ರ, ಪ್ರೀತಿಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಬದುಕಿನಲ್ಲಿ ಈ 6 ತಪ್ಪುಗಳಿಗೆ ಒಳಗಾಗಬಾರದು. ಯಾರೂ ಊರ್ಜಿತ ಆಗೋಲ್ಲ, ಬೆಳವಣಿಗೆ ಆಗೋಲ್ಲ ಅಂತ ಹೇಳ್ತಾರೆ ಅನುಭವಸ್ಥರು. ನಮಗೆ ತಿಳಿಯದೆಯೋ ಕೆಲವೊಂದು ತಪ್ಪುಗಳಿಗೆ ಎಡೆ ಹಾಕೋಬಿಟ್ಟಿರ್ತೇವೆ. ನಮಗೆ ಗೊತ್ತಿದೆ ಬಿಡಿ, ನಾವು ಮಾಡೋದೆ, ನಾವು ಆಗೋದೆ ಅನ್ನತಕ್ಕಂಥದ್ದು. ನಮ್ಮ ಆಲೋಚನೆಗಳ ಪರಿಧಿಯೇ ಹಾಗೆ. ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮ ಯೋಗ್ಯತೆಗೆ ಮೀರಿ ಏನೂ ಸಿಗೋಲ್ಲ. ನಮ್ಮ ಯೋಗ್ಯತೆಗಿಂತಲೂ ಕೆಳಗಡೆ ಕಡಿಮೆ ಆಗೋಲ್ಲ. ದ ವ್ಯಾಲ್ಯೂ, ನಿಮ್ಮ ಆ ಒಂದು ಶಕ್ತಿ ಎಷ್ಟಿದೆಯೋ, ಬೆಲೆ ಎಷ್ಟಿದೆಯೋ ಅಷ್ಟೇ ಕೊಡ್ತಾನೆ. ಈಗ ಒಂದು ಉದಾಹರಣೆ, ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದೆ, ಅಂಗಡಿಗೆ ಹೋದ್ರಿ, 10,000 ಕೊಟ್ರೆ 10,000ದ ವಸ್ತುವೇ, ಅದಕ್ಕೆ ಕೆಳಗಡೆ ಕೊಟ್ರೆ ಕೇಳ್ತೇವೆ ನಾವು ಯಾಕಪ್ಪ ಅಂತ. ಅವನು ಜಾಸ್ತಿ ಕೊಡೋಲ್ಲ, ನಾನು ಯಾಕೆ ಕೊಡಬೇಕು ಅಂತಾನೆ. ಎಲ್ಲೋ ಒಂದು ಆಫರ್ ರೀತಿನಲ್ಲಿ ಏನಾದರೂ ಕೆಲವರು ಆಕರ್ಷಣೆ ಮಾಡ್ಲಿಕ್ಕೆ ಏನೋ ಒಂದು ಜೊತೆಲಿ ಒಂದು ಗಿಫ್ಟ್ ಕೊಡಬಹುದು. ಅದರಲ್ಲೂ ಒಂದು ಲಾಭದ ಲೆಕ್ಕಾಚಾರ, ವ್ಯವಹಾರದ ಲೆಕ್ಕಾಚಾರ ಇರುತ್ತೆ ಅಷ್ಟೇ. ನಿಮ್ಮ ಬೆಲೆಗಿಂತಲೂ ಹೆಚ್ಚು ಸಿಗೋಲ್ಲ. ಆದರೂ ನಾವೇನ್ ಮಾಡ್ತೇವೆ, ಆ ತಪ್ಪುಗಳನ್ನ ಮಾಡ್ತೇವೆ. ಅಳತೆಗೆ ಮೀರಿ ಕಟ್ಟಿದ ಮನೆ ಮೊದಲನೇ ತಪ್ಪು. ಅಳತೆಗೆ ಮೀರಿದ ಕಟ್ಟಿದ ಮನೆ. ಅದಕ್ಕೊಂದು ಸಾಕ್ಷಿ ನಮ್ಮ ಗುರುಗಳೇ ಹೇಳಬಲ್ಲ. ಅವ್ರ ಮನೆಗೆ ಹೋಗಿದ್ದಾನೆ, ನೀವು ನಂಬೋಲ್ಲ. ಕಡಿಮೆ ಎಂದರು 8 ರೂಮಿನ ಮನೆ. 8 11 ರೂಮು ಅನ್ಕೋತಾನೆ. 11, ಎಸ್. ಎಲ್ಲರೂ ಜೊತೆಲಿ ಇರ್ತಾರೆ. ಮನೇಲಿ ಮಾತಾಡಿಯ ಕಟ್ಟಿದ್ದು. ಅಣ್ಣ, ತಮ್ಮ, ಅಕ್ಕ, ತಂಗಿ ಜೊತೆಲಿರ್ಲಿ. ಎಲ್ಲರೂ ಬಾಡಿಗೆ ಮನೆ ಇನ್ನೊಂದ್ರಲ್ಲಿ ಇದ್ದಾರೆ. 800 ರೂಪಾಯಿ ಬಾಡಿಗೆ. ಅವರೊಬ್ಬ ಸೋದರಿ ಬಂದು ಒಂದಿನ ಕಣ್ಣೀರು ಹಾಕೋತಾರೆ. ನಾನು ಇದ್ದೇನೆ, ಈ ಥರ ಆಗ್ಬಿಟ್ಟಿದೆ ಅಂತ. 800 ರೂಪಾಯಿ ಬಾಡಿಗೆ ಮನೆಯಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಂತ ಯೋಚನೆ ಮಾಡಿ ಮಕ್ಕಳೇ. ಏನೋ ನಮ್ಮ ಗುರುಗಳಿಗೆ ದೈವಾನುಗ್ರಹ, ವಾಗ್ದೇವಿ, ತಾಯಿ ಜಗನ್ಮಾತೆ ಶಕ್ತಿ, ಎಲ್ಲೋ ಒಂದು ದಾರಿ. ಒಂದೇ ಮನೆಯಲ್ಲಿ 11 ರೂಮು, ಅದ್ಭುತವಾಗಿ. ಸರಿ, ಎಲ್ಲರೂ ಜೊತೆಯಲ್ಲಿರ್ಲಿ. ಅವ್ರಿಗೆ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡೋಣ, ಒಟ್ಟಾಗಿ ಪಯಣ ಮಾಡೋಣ, ಒಟ್ಟಾಗಿ ಸಮಸ್ಯೆಗಳನ್ನ ಎದುರಿಸೋಣ. ನನಗಿಂತ ಬುದ್ಧಿವಂತರಲ್ಲ, ನನಗಿಂತ ವಿದ್ಯಾವಂತರಲ್ಲ ಅಂತ ಅಮ್ಮನ ಕರುಳು. ನಾನು ಅವರಿಂದಲೇ ಕಲ್ತಿದ್ದು. ಅಮ್ಮನ ಕರುಳು, ಅಮ್ಮನೇ. ಅಮ್ಮನ ಕರುಳು ದೊಡ್ಡದು, ಒಂದು ಗುರುವಿನ ಕರುಳು ದೊಡ್ಡದು ಅಂತ ಅವರಿಂದ ನಾನು ನೋಡಿ ಕಲ್ತಿದ್ದು. ಏನೋ ಮಾಡಿದ್ರು, ಸಾಲ ತೆಗೆದ್ರು ಒಂದು 40 ಲಕ್ಷ. ಅವ್ರದ್ದೊಂದು ಒಡವೆ ಎಲ್ಲ ಇತ್ತು, ಒಂದು 20 ಲಕ್ಷ. ಆ ಕಾಲಕ್ಕೆ ತಮ್ಮ ಸೇವಿಂಗ್ಸ್ ಏನಿತ್ತು ಇನ್ನೊಂದು 20 ಲಕ್ಷ. ಸ್ನೇಹಿತರು ಆತ್ಮೀಯರು ಅಂತ ಇನ್ನೊಂದು 20-30 ಲಕ್ಷ ಹಾಕಿ ಒಂದು 1300 ಅಡಿ ಅಂದ್ರೆ 13 ಚದರ. ಅದನ್ನ 3 ಫ್ಲೋರ್ ತರ ಕಟ್ತಾರೆ. 39 ಚದರ ಕಟ್ತಾರೆ. ಮಾಡಿ ಕಟ್ತಾರೆ. ಕಟ್ಟುವಾಗ್ಲೇ ಕೆಲವೊಂದು ಸಮಸ್ಯೆಗಳು ಬಂತು. ಕಣ್ಣಲ್ಲಿ ನೀರು ಹಾಕೊಳ್ಳೋರು, ಇದೇನೋ ಇದು ಅಂತ. ತಂದೆ, ತಾಯಿ, ಅಜ್ಜ, ಅಜ್ಜು, ಇವು ದೊಡ್ಡ ಕುಟುಂಬ ಅವ್ರದ್ದು. ವೈದಿಕರು ಅಂದ್ರೆ ಹೇಳ್ಬೇಕಾ. ಮನೆ ಗೃಹ ಪ್ರವೇಶ ಮಕ್ಕಳೇ, ನಾನು ಇದ್ದೇನೆ. ತುಂಬಾ ಹತ್ತಿರದವ್ರಿಗೆ ಹೇಳಿದ್ದಾರೆ, ಬಂದಿದ್ದಾರೆ. ತುಂಬಾ ವಿಶೇಷ ದಿನ ಅವತ್ತು. ನಂಬಲ್ಲ, ತನ್ನ ಮನೆಯವರೇ ಇಲ್ಲ, ತನ್ನ ಕುಟುಂಬದವರೇ ಇಲ್ಲ. ಮುಖ್ಯವಾಗಿ ಅವರ ತಾಯಿಯೇ ಬಂದಿಲ್ಲ. ತಮಾಷೆ ನೋಡಿ. ತಂದೆ ಮಾತ್ರ ಬಂದು ಹೋಗ್ತಾರೆ. ಮಗ ಹೇಗೆ ಕಟ್ಟಿದ್ದಾನೆ,
ಆ ಆತ್ಮೀಯತೆ ಇಲ್ಲ, ಅನುಬಂಧ ಇಲ್ಲ, ಯಾರಿಗೂ ಕಟ್ಟಿದೆ. ಇವರ ಧರ್ಮಪತ್ನಿ, 2 ಮಕ್ಕಳು ಅಷ್ಟೇ. ಅಷ್ಟಕ್ಕೆ ಚಿಕ್ಕ ಮಕ್ಕಳು, 2 ರೂಮು, 1 ಹಾಲು, 1 ಕಿಚನ್ ಮುಗಿದೋಯ್ತು. ಬೇಕಿರ್ಲಿಲ್ಲ ಸಾಲ ಸೋಲ ಮಾಡಿ. ಆ ಗೃಹ ಪ್ರವೇಶದ ದಿನ ಅವ್ರ ಕಣ್ ತುಂಬ ಬಂದವರೆಲ್ಲ ಕೇಳ್ತಿದ್ದಾರೆ ಎಲ್ಲಿ ಅಂತ. ಏನು ಅಂತ ಹೇಳೋದು? ಏನು ಹೇಳ್ದೆ, ಇದೋ ಬಂದೆ. ಎಲ್ಲಿ ನಿಮ್ಮಮ್ಮ? ಇದೋ ಬಂದೆ. ಬಂದ ನೆಂಟರು, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಎಲ್ಲೋ ನಿಮ್ಮಕ್ಕ, ಎಲ್ಲಿಯೋ ಅಂತ ಏನು ಹೇಳಲಾರದೆ ಹೀಗೆ ನಿಂತು ಬಿಟ್ಟಿದ್ದಾರೆ. ಏನು ಬಂತು ಅಲ್ಲೊಂದು ಅಪಾರ್ಥಗಳು, ಅನರ್ಥಗಳು. ಇವತ್ತಿಗೂ ಆ ಮನೇನಿಟ್ಕೊಂಡು ಕುರುಗತಕ್ಕಂಥದ್ದೇ ಗುರುಗಳು, ಸಂಕಟ ಪಡತಕ್ಕಂಥದ್ದೇ ಗುರುಗಳು, ಬಾಧೆ ಪಡತಕ್ಕಂಥದ್ದೇ ಗುರುಗಳು. ಯಾರೂ ಇಲ್ಲ, ಬಂದ್ರೂ ಇರೋಲ್ಲ ಗುರು. ನಾನು ಅವತ್ತೇ ಹೇಳಿದೆ, ಗುರುಗಳೇ ಕೇಳಿದ್ರ, ವಿಚಾರಿಸಿದ್ರ, ಅಳತೆಗೆ ಮೀರಿ ಮನೆ ಕಟ್ತಿದ್ದೀರಿ ಬೇಕಾ ಅಂತ. ಎಲ್ಲರೂ ಜೊತೆಯಲ್ಲಿ ಇರ್ತಾರೆ ಕಣೋ. ಇದು ಕಲಿಯುಗ, ಸುಮ್ಮನಿರಿ ಗುರುಗಳೇ. ಆ ಒಂದು ಪಾಂಡವರ ಕಾಲದಲ್ಲೇ ಜೊತೆಲಿ ಇರ್ಲಿಲ್ಲ. ಏನ್ ಮಾತಾಡ್ತೀರಾ ಗುರುಗಳೇ ನೀವು? ಸುಯೋಧನ ದುರ್ಯೋಧನ ಆಗಬಿಟ್ಟ. ಅವನು ಕೂತು ದೊಡ್ಡಪ್ಪನೇ ವಿಷ ವೃಕ್ಷ ಆಗಬಿಟ್ಟ. ಆ ಕಾಲದಲ್ಲಿ ಆಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತ ತೋರ್ಸ್ಕೊಟ್ಬಿಟ್ಟಿದ್ದಾರೆ. ನೀವು ನೋಡಿದ್ರೆ ಏನ್ ಗುರುಗಳೇ ಅಂತ. ಇಲ್ಲ ಕಣೋ, ಇರ್ತಾರೆ ಎಲ್ಲರೂ ನನ್ನವರು ಕಾಣೋ ಅಂತ. ಯಾರು ಅವ್ರ ಪರವಾಗಿ ನಿಂತಿಲ್ಲ. ಒಡ ಹುಟ್ಟಿದ ಸೋದರರು, ಸೋದರಿಯರು ಸುಮ್ಮನೆ ಏನು ಅನ್ಕೋತಾನೋ ಅಂತ. ನಿಂದು ನೀನೇ ಇಟ್ಕೊಳಪ್ಪ ನಿನ್ನ ಲೆವೆಲ್ಗೆ, ನಿನ್ನ ಇದು ಸ್ಟೇಟಸ್ ಕಟ್ಟೇ ಇಲ್ಲ. ಆ ಥರ ನೆನೆಸ್ಲೇ ಇಲ್ಲ. ಯಾವತ್ತೂ ಬರೋದೇ ಇಲ್ಲ. ನನ್ನ ಗುರುಗಳು ನಿಜವಾಗ್ಲೂ ಹೇಳ್ತಾನೆ, ಅವ್ರ ಹತ್ರ ಪ್ರತಿ ಬಾರಿ ಮಾತಾಡಿದಾಗೆಲ್ಲ ಅವರು ನೋವಿಗಿಂತಲೂ ನಾನು ನೋವು ಪಟ್ಟಿದ್ದೆ. ಏನು ಗುರುಗಳೇ ಇದು, ಏನು ಮಾಡೋದು? ನಮ್ಮವರು ನನ್ನವರು ಅಂತ ಅನ್ಕೊಂಡೆ. ಅಳತೆ ಮೀರಿ ಕಟ್ಟಿದ ಮನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕಟ್ಟಿ. ಯಾರ್ದೋ ಮಾತು ಕೇಳಿ ಪ್ರಚೋದನೆ ಮಾಡ್ಕೋಬೇಡಿ. ನೋಡಿ, ಇವತ್ತು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್. ನಾ ಹೇಳಿದೆ ದುರ್ಭಿಕ್ಷ. ಈ 3 ತಿಂಗಳಲ್ಲಿ ಕಳ್ಕೊಂಡಿರೋ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ನೋಡಿ, ಸುಮಾರು 14-15 ಲಕ್ಷ ಕೋಟಿ ಡಮಾಲ್. ಜಪಾನಲ್ಲಿ ಸುನಾಮಿ ಅಲರ್ಟು. ಏನು ಆಗ್ತಿದೆ ಅನ್ನತಕ್ಕಂಥದ್ರ ಭಯ. ಇದೆಲ್ಲದರ ನಡುವೆ ಒಂದು ಗುಡ್ ನ್ಯೂಸು ಇದೆ. ಶನಿ ಶುಕ್ರನ ಜೊತೆ ಕುಂಭದಲ್ಲಿ ಅದ್ಭುತವಾಗಿ ಕೂತಿದ್ದಾನೆ. ರೈಲು ಒಂದು ಇಂಜಿನಲ್ಲಿ ಒಂದು ದೊಡ್ಡ ಕ್ರಾಂತಿ. ಹೌದು, ಸುಮಾರು 180-200 ದೇಶಗಳಲ್ಲಿ 4 ಜನರ ಹತ್ರ ಮಾತ್ರ ಇಂಥದ್ದೊಂದು ಟೆಕ್ನಾಲಜಿ ಇದೆ ಅನ್ನತಕ್ಕಂಥದ್ದು 4ನೇವರಾಗಿ ನಾವು ಗುರುತಿಸಲ್ಪಟ್ಟಿದ್ದೇವೆ. ಹೈಡ್ರೋಜನ್ ಇಂಜಿನ್ ರೈಲ್ವೆಗೆ ಒಂದು ಕಂಡುಹಿಡಿದಿದ್ದಾರೆ ಅಂತ. 2025 ಇಲ್ಲ ನೆಕ್ಸ್ಟ್ ಇಯರ್ ಅದರದೊಂದು ಟ್ರಯಲ್ ನೋಡ್ತಿದ್ದಾರೆ. ಅದೇನಾದರೂ ಆಗ್ಬಿಡ್ತು ಅಂದರೆ ಮೋಸ್ಟ್ ಪವರ್ಫುಲ್ ಪರ್ಸನ್, 4th ನೇಷನ್ ಟೆಕ್ನಾಲಜಿ ವೈಸ್, ರೈಲ್ವೆ ಇಂಜಿನ್ ವೈಸ್, ಹೈಡ್ರೋಜನ್ದು ಸಿಕ್ಕಾಬಟ್ಟೆ ಕೆಪಾಸಿಟಿ ಅಂತಕ್ಕಂಥದ್ದು. ತುಂಬ ಖುಷಿ ಆಯಿತು ಇದನ್ನು ನೋಡಿ. ಇನ್ಕ್ಲೂಡಿಂಗ್ ಒಂದು ಅಮೇರಿಕ ಕದಲ್ಬಿಟ್ಟಿದೆ, ಗ್ರೇಟ್ ಬ್ರಿಟನ್, ಚೈನಾ, ಎಲ್ಲರೂ ಏನೋ ಇದು ನಾವು ಯಾರು ಯೋಚನೆ ಮಾಡೋದು ಮಾಡಿಟ್ಕೊಂಡಿದ್ದಾನೆ ಅಂತ. ನಾವು ತಾಂತ್ರಿಕವಾಗಿ ಟೆಕ್ನಿಕಲಿ ಅಷ್ಟು ಮೂವ್ ಆಗಬೇಕು. ಇರಲಿ, ಹಳತೆಗೆ ಮೀರಿದ ಮನೆ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿಗೆ ದಯಮಾಡಿ ಹೇಳ್ತೇನೆ. ಯಾಕಂದರೆ ಕುಜ ನೀಚ ಇರೋದನ್ನ ಎಲ್ರಿಗೂ ನಮಗೊಂದು ಮನೆ ಇರಬೇಕು ಅನ್ನೋ ಪ್ರಚೋದನೆ ನೀಚತ್ವ ಅಲ್ವಾ? ಅದು ಪ್ರಚೋದನೆ ಮಾಡಿಸುತ್ತೆ. ದುಡುಕ್ಬೇಡಿ. ದೊಡ್ಡ ಮನೆ ಬೇಕಿಲ್ಲ, ಯಾರನ್ನೋ ನೋಡಿ ಕಟ್ಟಬೇಡಿ, ಸಾಲ ತಂದಿಟ್ಕೋಬೇಡಿ. ಮೊನ್ನೆ ಕೂಡ ಒಂದು 25-26 ವರ್ಷದ ಮಗು ಮನೆ ತಗೋತೀನಿ ಗುರುಜಿ, ಸುಮ್ಮನಿರೋ ಪುಟ್ಟ, 1 ಲಕ್ಷ ಚಿಲ್ಲರೆ ಬರ್ತಿದ್ರು, ಡೂ ಒನ್ ಥಿಂಗ್. ಆಕೆಗೆ ಒಂದು ಬ್ಯೂಟಿಫುಲ್ ಮ್ಯಾಥ್ಸ್ ಹೇಳ್ಕೊಟ್ಟೆ. ಯಾಕಂದ್ರೆ ನನ್ನ ಜೊತೆ ಅನುಭವಸ್ಥರಿದ್ದಾರೆ ಆ ಇನ್ವೆಸ್ಟ್ಮೆಂಟ್ ಇವರು. ಅಂಥವ್ರ ಜೊತೆ, ಅಂಥ ವ್ಯವಸ್ಥೆಗಳ ಜೊತೆ ನಾನು ಓಡಾಡಿದ್ರಿಂದ, ಕೆಲಸ ಮಾಡಿರೋದ್ರಿಂದ ಅದನ್ನ ಹೇಳಿದೆ. ಹೌದು ಗುರೂಜಿ, ಇನ್ನು 27-28, ಲೆಟ್ ಅಸ್ ಪ್ಲಾನ್ ಇಟ್ ಫಾರ್ 42. ಏನಾಗುತ್ತೆ ಆಗೆಲ್ಲ ನಿನ್ನ ಕೈಯಲ್ಲಿ ಒಂದು 5 ಕೋಟಿ ಇರುತ್ತೆ. ಇದೇ 1 ಲಕ್ಷ ಇಟ್ಕೊಂಡ್ರೆ 5 ಕೋಟಿ ಇರುತ್ತೆ ನಿನ್ನ ಬಳಿ. 14 ವರ್ಷದಲ್ಲಿ ಅಲ್ಲಿ ಚಾಲೆಂಜ್ 14-15. ಹೌದಾ? ಎಸ್ ಪುಟ್ಟ ಅಂದೆ, ತೋರಿಸ್ಕೊಟ್ಟೆ. ಶಿ ವಾಸ್ ವೆರಿ ಹ್ಯಾಪಿ. ನಾನು ಮಾಡ್ತೀನಿ ಗುರುಜಿ, ಗೊತ್ತಿಲ್ಲ ಅಂದರೆ ಹೇಳು, ಅಂಥವನ್ನ ಪರಿಚಯ ಮಾಡಿಸ್ತೇನೆ. ಈ 1 ಲಕ್ಷ, ಇನ್ನು 1.25 ಲಕ್ಷದಲ್ಲಿ ಒಂದು 25,000 ಖರ್ಚು ಮಾಡ್ಕೊ, ಒಂದು 80,000ರಿಂದ 90,000 ಈ ಥರ ಸೇವಿಂಗ್ಸ್ ಮಾಡಿಕೊಂಡ್ರೆ, ಫಿಕ್ಸ್ಡ್ ಸೇವಿಂಗ್, ಯು ವಿಲ್ ನಾಟ್ ಲೂಸ್.
ಯಾರ್ದೋ ಮಾತು ಕೇಳಿ ಈಗಿನ ಯುವ ಜನತೆಗೆ ಫಸ್ಟ್ ಮನೆ ಆಗ್ಬೇಕು. ಮೊನ್ನೆ ಮದುವೆ ಆಗಿದ್ದಾರೆ ಪುಟಾಣಿ ಮಕ್ಕಳು, ಪುಟ್ಟ ಮಕ್ಕಳು, ಆನಂದದ ಮಕ್ಕಳು. ಅವ್ರನ್ನ ನೋಡ್ತಿದ್ರೆ ಅದೊಂದು ಆನಂದ. ಮನೆ ಮಾಡ್ಬೇಕು. ಏನ್ರು ಮಾಡ್ತಿದ್ದೀರಾ, ಮನೆ ಮಾಡ್ಬೇಕು. ಅದು ಕೂಡ ಆಡ್ತಿದ್ದಾರೆ, ಸುಮ್ಮನೆ ರೋಗ ಕೇಳ್ತಿಲ್ಲ. 27-28ಕ್ಕೆ ಸಾಲ 1 ಕೋಟಿ ತಂದು ಇಟ್ಕೋತೀನಿ ಅಂದ್ರೆ ನೀವು ಕಟ್ಟಿ ತೀರಿಸೋ ಅಷ್ಟರಲ್ಲಿ 2.5 ಕೋಟಿ ಆಗುತ್ತೆ. ಸೆಂಟ್ರಲ್ಲಿ BP ಶುಗರ್ಗಳು ಬರೋಲ್ವಾ? ಸೆಂಟ್ರಲ್ ಮಕ್ಕಳಾಗಲ್ವಾ? ಸೆಂಟ್ರಲ್ಲಿ ಹಿರಿಯರಿಗೆ ಕಾಯಿಲೆಗಳಾಗಲ್ವಾ? ನಿಮಗೂ ಕಾಯಿಲೆಗಳು ಬರಬಾರ್ದು, ಏನು ತೊಂದರೆ ಆಗದೇ ಇರಲಿ. ಬಟ್ ಅಷ್ಟೇ ಇನ್ಕಮ್ ಬರ್ತಿರುತ್ತಾ, ಸಡನ್ ಆಗಿ ಕ್ರ್ಯಾಶ್ ಆಯ್ತು ಎಕಾನಮಿ, ಜಾಬ್ಸು. ಇನ್ನೊಂದು ಹೇಳ್ದಲ್ಲ, ಇನ್ನೂ ಒಂದು 7-9 ವರ್ಷ ಬೇಕು. ನೆನ್ಪಿಟ್ಕೊಳ್ಳಿ, ಕಡಿಮೆ ಎಂದರು ಎದ್ದೊಳಲಿಕ್ಕೆ ಅಂಥದೊಂದು ಚೇತರಿಸಿಕೊಳ್ಳಲಾರದ ಪೆಟ್ಟು ಕೊಡುತ್ತೆ. ಇದೆ, ಓಡಬೇಕು ನಾವು. ಕುಂಭಶನಿ ಸುಮ್ಮನೆ ಅಲ್ಲ, ಮೀನು ಶನಿ ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತಾನೆ, ವೈರಾಗ್ಯ ಬರೆಸ್ಬಿಡ್ತಾನೆ. ಓಡೋರ ಬಸ್ದಲ್ಲಿ ಏನು ಮಾಡೋಕ್ ಭಯ ಬರಲ್ಲ, ಯಾಕಂದ್ರೆ ಓಡೋಕ್ ಧೈರ್ಯ ಬರಲ್ಲ. ಕುಜ ನೀಚ, ಗಾಬರಿ ಬಿದ್ದು ಏಟುಗಳು, ಗಾಯಗಳು. ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಳತೆಗೆ ಮೀರಿದ ಮನೆ ದಯಮಾಡಿ ಹೇಳ್ತಾನೆ ಕಟ್ಲಿಕ್ಕೆ ಹೋಗ್ಬೇಡಿ, ದಯಮಾಡಿ. ಅದರಲ್ಲೂ 2ನೇ ತಪ್ಪು ಮಾಡ್ತೇವೆ, ಅಳತೆ ಮೀರಿ ಮಾಡಿದ ಸಾಲ. ನೋಡಿ, ಯಾರೋ ತಲೆ ಕೆಡಿಸಿದ್ದಾರೆ. ಅವಳಿಗೆ ಒಂದು 70 ಲಕ್ಷದ ಫ್ಲಾಟ್ ತಗೊಂಡ್ಬಿಡೋಣ, ಒಂದು ಡೌನ್ ಪೇಮೆಂಟ್ ಒಂದು 20 ಲಕ್ಷ ಕಟ್ಟಿಬಿಟ್ರೆ 70 ಲಕ್ಷಕ್ಕೆ ಎಂಥ ಮನೆ ಬರುತ್ತೆ ಪುಟ್ಟ ಅಂದೆ. ಇವತ್ತು ಬೆಂಗಳೂರಲ್ಲಿ ಮನೆ ತಗೋಬೇಕು ಅಂದ್ರೆ ನಿಮ್ದು ಒಂದು ಲಿಟಲ್ ಕ್ಲಾಸ್ ಬೇಕು. ರೋಡು, ಪಾರ್ಕಿಂಗು, ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಗಾರ್ಡನ್ನು, ವಾಕಿಂಗ್ ಸ್ಪೇಸು. ಒಂದು ಏನಾದರೂ ಈವೆಂಟ್ಸ್ ನಡೆದ್ರೆ, ನಿಮ್ಮ ಮನೇಲಿ ಒಂದು ಬರ್ಡೇ ನಡೆದ್ರೆ ಎಲ್ಲಿ ನಿಲ್ಲಿಸ್ತೀರಿ? ಫಂಕ್ಷನ್ ಆದರೆ ಗೋಡೆ ಸೊ ಅಲ್ಲೊಂದು ಫಂಕ್ಷನ್ ಹಾಲ್ ಇರುತ್ತೆ. ಇದೆಲ್ಲ ಇರುತ್ತೆ, ಫೆಸಿಲಿಟಿ ಇರತಕ್ಕಂಥ ಒಂದು ಫ್ಲ್ಯಾಟ್ಸು, ವಿಲ್ಲಾಸು, ಆ ಥರ ಡೆವಲಪ್ ಮಾಡಿ ಅಂತ ತಗೋಬೇಕು ಅಂದ್ರೆ 1.5 ಕೋಟಿ. ಅರ್ಧಂಬರ್ಧದ್ದು ಯಾರ್ದು ತಗೋಬೇಡ, ದುಡುಕ್ಬೇಡ. ಹಾಗೇನ್ ಮಾಡ್ತೀರಿ? 1.25 ಕೋಟಿ 1.5 ಕೋಟಿ ಅಂತೀರಿ. ಮನೇನೋ ತಗೊಂಡ್ರಿ, ರಿಜಿಸ್ಟ್ರೇಷನ್, ಅದಕ್ಕೆ ಇಂಟೀರಿಯರು, ಹೌದಲ್ವಾ? ಅದಕ್ಕೆ TDS. ಎಷ್ಟಿದಾವೆ ಗೊತ್ತರ ತಲೆನೋವುಗಳು ಮಕ್ಕಳೇ, ಎಷ್ಟಿದಾವೆ. ತುಂಬ ತಲೆನೋವುಗಳಿದ್ದಾವೆ. ಅಳತೆ ಮಾಡಿ ಸಾಲ ಮಾಡಬೇಡಿ, ಅಳತೆಗೆ ಮೀರಿದ ಸಾಲ. ಯಾರೋ ದೊಡ್ಡ TV ಬೇಕು. ಈ 6 ತಪ್ಪುಗಳು ನಮ್ಮನ್ನ ಬರ್ಬಾದ್ ಮಾಡ್ತವೆ. ನಮ್ಗೆ ಯಾರು ಬರಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ನಿಮ್ಮ ಕೈ ಮುಗಿತಾನೆ. ಯಾರ್ದು ಮಾತಿಗೆ ಹೋಗ್ತೀರಿ ಅಂಗಡಿಗೆ, ಡೈಮಂಡ್ ನೆಕ್ಲೆಸ್ ಅಂದ್ಬಿಡ್ತಾನೆ, ತಗೊಳ್ಳಿ ಮೇಡಮ್ ಇನ್ಸ್ಟಾಲ್ಮೆಂಟ್ ಅಂದ್ಬಿಡ್ತಾನೆ. ಇನ್ಸ್ಟಾಲ್ಮೆಂಟಲ್ಲಿ ಫರ್ನಿಚರ್ ಬೇಡ ಮಕ್ಕಳೇ. ಸಾಲ ಮಾಡಿ ಶೋಕಿ ಮಾಡ್ಬೇಕಾ? ಸಾಲ ಮಾಡಿ ಶೋಕಿ ತೋರ್ಸ್ಕೊ. ದೊಡ್ಡ ಕಾರು ಗೊತ್ತಾ? ಸಾಲ ಇದೆ, ಅದ್ ನಿಂದಲ್ವೇ ಅಲ್ಲ, ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್. ಅಯ್ಯೋ, ಈಗ ಬೇರೆ ಒಂದ್ ಮಾತುಕತೆ ಆಗ್ತಿದೆ, ಗೊತ್ತಿದೆಯಾ ನಿಮಗೆ? ಬ್ಯಾಂಕುಗಳ ವ್ಯವಸ್ಥೆಯಲ್ಲಿ ಅಧರ್ಮ ಹೆಚ್ಚಾಗುತ್ತೆ ಅಂತ ಹೇಳಿದ್ನಲ್ಲ, ಸಂಕ್ರಾಂತಿಗೂ ಹೇಳಿದ್ದೆ 1ನೇ ತಾರೀಕು. ಕಲೆಕ್ಷನ್ ಏಜೆಂಟ್ಸ್ಗೆ ಮೋರ್ ಪವರ್ಸ್ ಕೊಡೋಕೆ ಡಿಸ್ಕಷನ್ ನಡೀತಿದೆ. ನೀವು ಸಾಲ ಕಟ್ಟಿಲ್ಲ ಅಂದ್ರೆ ಬರಂದು ಅದನ್ನ ತಗೊಂಡು ಹೋಗೋ ಅಂಥದ್ದು, ಜಪ್ತಿ ಮಾಡೋ ಅಂಥದ್ದು. ಅದೇನಾದ್ರೂ ರೂಲ್ ಪಾಸ್ ಆಯ್ತು, ಗೌರ್ಮೆಂಟ್ ಏನಾದ್ರೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತು ಅಂದ್ರೆ ನಿಮ್ಮನ್ನ ಒಡೆದು ತಗೊಂಡು ಹೋಗ್ತಾರೆ, ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ಇದೆಲ್ಲ ಇದೆ, ಗೊತ್ತೇ ಬೇಡ ಮಕ್ಕಳೇ. ನೋಡಿ, ಊರೇ ಚಾಮರಾಜನಗರದ ಹತ್ರ ಊರೇ ಸಾಲಗಾರರ ಕಾಟ ತಡಿಲಾರದೆ ಸಾಲ ಕೊಟ್ಟಿರೋರು. ಆ ಒಂದು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸುಲಿಗೆ 100 ಜನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಕ್ಕಳೇ, ನನ್ನ ಮಾತು ಕೇಳಿ, ಸಾಲ ಮಾಡಿ ಶೋಕಿ ಮಾಡಕ್ ಹೋಗ್ಬೇಡಿ, ಸಾಲ ಮಾಡಿ ತಗೊಳಕ್ ಹೋಗ್ಬೇಡಿ. ಯಾರ್ದು ಎಷ್ಟು ಚೆನ್ನಾಗಿದೆ ಬೇಡಪ್ಪ. ನನ್ನ ತಂದೆ ಹೇಳ್ಕೊಟ್ಟಿತ್ತು, ಜೀವಮಾನದಲ್ಲಿ ನನ್ನ ತಂದೆ ಸಾಲ ಮಾಡಿದ್ ನಾನು ನೋಡಿಲ್ಲ. ಸಾಲ ಅನ್ನೋದು ಅದು ನೋಡೋ ಜೈಲಲ್ಲಿ ಎದ್ದು ಬಿಡ್ಬೋದು. ನನ್ನ ತಂದೆ ಹೇಳ್ಕೊಟ್ಟಿತ್ತು. ಅವ್ರು ಮಾಡೇ ಇಲ್ಲ, ಕೊಟ್ಟು ಇಲ್ಲ, ತಗೊಂಡು ಇಲ್ಲ. ನನಗೆ ದುಡ್ಡು ಕೊಟ್ಟಿದ್ದಾರೆ ಅಜ್ಜೀವ, ನನಗೆ ದುಡ್ಡು ಕೊಟ್ಟಿದ್ದಾರೆ ನನ್ನ ತಂದೆ. ಸಾಲ ಅಂತಲ್ಲಪ್ಪ, ಇಟ್ಕೋ, ಹಿಂಗೆ ಆಗಾಗ ಕೊಡು. ನಂಗೆ ಕೊಡೋಕೆ ಹೋದ್ರು ತಗೊಳ್ಳಿಲ್ಲ. ಬೇಡಪ್ಪ ನನ್ನ ಮಗ, ನೀನು ಇಟ್ಕೊಳ್ಳೋ ಅಂದ್ಬಿಟ್ರು. ನನ್ನ ಕಣ್ಣಲ್ಲಿ ನೀರು. ಏನಕ್ಕೋ ಮಾಡ್ಕೊಳಕ್ ಹೋದೆ. ಇಲ್ಲಪ್ಪ ಆಯ್ತು. ಯಾರು ಬರಲ್ಲ ಕಣೋ ನಿನಗೆ, ನೀನು ಒಂಟಿನೇ ಕಣೋ. ನೀನ್ ಬಿದ್ದಾಗ ಯಾರಾದ್ರು ಸಾಂತ್ವನಕ್ಕೆ ನಿನ್ ಧರ್ಮಪತ್ನಿ ಬಿಟ್ರೆ ಆ ಮಗುಗ್ ನೀನ್ ಕೊಟ್ಟಿರೋದು ಒಂದು ಅಷ್ಟಿರುತ್ತೆ, ಇಟ್ಕೊಂಡು ನೀನ್ ಏನೋ ಮಾಡ್ತಾಳ ಹೆಣ್ಮಗು, ಎಲ್ಲೋ ಹೋಗ್ತಾಳೆ. ನಿಮ್ಮ ಅಮ್ಮನ ತರ ಗಟ್ಟಿ ಗುಂಡಿಗೆ ಇದೆಯೇನೋ, ನಿಂತು ಎದುರಿಸ್ತೀನಿ ಅಂತ. ಇಲ್ಲ ಕಣೋ,
ಸುಮ್ಮನೆ 4 ಜನ ಪಕ್ಕಕ್ಕೆ ತಳ್ಳು ಅಂತ ಅಪ್ಪಾಜಿ. ಅಳತೆ ಮೀರಿ ಮಾಡಿದ ಸಾಲ 2ನೇದು ಬರ್ಬಾದ್ ಮಾಡುತ್ತೆ. ದಯಮಾಡಿ ಹೇಳ್ತೀನಿ, ಈ ಇನ್ಸ್ಟಾಲ್ಮೆಂಟ್ ಸ್ಕೀಮು, ಕ್ರೆಡಿಟ್ ಕಾರ್ಡ್ ಸ್ಕೀಮು, ಲೋನ್ ಕೊಡ್ತೀವಿ ತಗೊಳ್ಳಿ, ಕೊಲೆಟ್ರಲ್ ಲೋನ್ ಕೊಡ್ತೀವಿ, ಫ್ರೀ ಕೊಡ್ತೀವಿ, ನೀವು ಒತ್ತಿದ ತಕ್ಷಣ ಲೋನ್ ಕೊಡ್ತೀವಿ. ಅಯ್ಯೋ ಬೇಡಪ್ಪ, ನನ್ನ ಮಾತು ಕೇಳಿ ಮಕ್ಕಳೇ, ಅದೆಲ್ಲ ಆಸೆ. ಯಾರು ಕೆಲವರಿದ್ದಾರೆ 5,000 ಸಾಲನೂ ಕೊಡ್ತಾರೆ, ಅಪ್ಲಿಕೇಶನ್ಗಳಿದಾಗ. ಅದಂಥದಕ್ಕೆಲ್ಲ ಹೋಗ್ಬೇಡಿ. ನೀವು ತಗೊಳ್ಳೋರ್ಗಷ್ಟೇ, ತಗೊಂಡ್ಮೇಲೆ ನಿಮ್ಮ ಡೇಟಾ ತಗೊಂಡು ನೀವು ಕಟ್ಟಿಲ್ಲ, ಅಕಸ್ಮಾತ್ ಮಿಸ್ ಆಯ್ತು ಅಂದರೆ ಎಷ್ಟು ದುಡ್ಡು ಗೊತ್ತಾ ಕಟ್ಟೋದು. ಏನೇನೋ ಮಾಡಬೇಡಿ ಮಕ್ಕಳೇ. ಎಷ್ಟು ಜನನ ಬೆದರಿಸಿದ್ದಾರೆ ಗೊತ್ತಾ. ಮಾರ್ಫೇಜ್ ಎಲ್ಲ ಮಾಡಿ ಫೋಟೋಸ್ನ ಕೆಟ್ಟದಾಗಿ ತೋರಿಸಿ ಆತ್ಮಹತ್ಯೆ ಎಲ್ಲ ಆಗ್ಬಿಟ್ಟಿದೆ ಮಕ್ಕಳೇ. ನನ್ನ ಮಾತು ಕೇಳಿ ಮಕ್ಕಳೇ, ಅಳತೆ ಮೀರಿ ಸಾಲ ಮಾಡಿ ಬಿಸ್ನೆಸ್ ಮಾಡಬೇಡಿ, ಸಾಲ ಮಾಡಿ ತೋರ್ಸ್ಕೊಳಕ್ ಹೋಗ್ಬೇಡಿ, ಸಾಲ ಮಾಡಿ ಮನೆ ಕಟ್ಟೋಕೆ ಹೋಗ್ಬೇಡಿ, ಸಾಲ ಮಾಡಿ ನೆಕ್ಲೆಸು ಇನ್ನೊಂದು ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಬೇಡ. 2ನೇ ಆಪತ್ತು ನಿಮ್ಮ ಜೊತೆಲಿ ಇಟ್ಕೊಂಡು ತಿಳಿಯೋದು ಇರ್ಲಿ, ಏನೂ ಆಗೋಲ್ಲ, ಬೇಡ. ಸಾಲ ಬೇಕು. ನಿಮ್ಮ ಅಳತೆ ಯೋಚಿಸಿ. ನಿಮ್ಗೊಂದು 1 ಲಕ್ಷ ಬರುತ್ತೆ ಅಂದ್ರೆ ಒಂದು 10,000, ಒಂದು 3 ವರ್ಷಕ್ಕೆ ಒಂದು 3 ಲಕ್ಷಕ್ಕೆ ತಗೊಂಡೆ, ಒಂದು 15,000, ಮ್ಯಾಕ್ಸಿಮಮ್ 20,000 ಅಷ್ಟೇ. ಸಡನ್ ಆಗಿ ಮನೆಯಲ್ಲಿ ಯಾರಿಗಾದ್ರೂ ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಸರ್ಜರಿ ಪ್ರಾಬ್ಲಮ್ ಏನಾದ್ರೂ ಬಂತು ಅಂದ್ರೆ ಲಕ್ಷಗಳು ಸುರಿಬೇಕು. ನೆನ್ಪಿಟ್ಕೊಳ್ಳಿ. ನಾವು ಎಷ್ಟು ದಡ್ರು ಅಂದ್ರೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇಟ್ಕೊಂಡಿಲ್ಲ, ಒಂದು ಲೈಫ್ ಇನ್ಶೂರೆನ್ಸ್ ಇಟ್ಕೊಂಡಿಲ್ಲ, ಒಂದು ಸೇಫ್ಟಿ ಇಟ್ಕೊಂಡೇ ಇಲ್ಲ. ನಮ್ಮವ್ರಿಗೋಸ್ಕರ ನಾವು ಮಾಡೇ ಇಲ್ಲ. ನಮ್ಮ ನಂತರ ಅವ್ರಿಗೇನು, ನಮ್ಗೇನಾದ್ರೂ ಆದ್ರೆ ಅವರು ಹೇಗೆ ನಮ್ಮ ಹೆಂಡತಿ ಮಕ್ಕಳು ನಿಂತು ಬಿಡ್ತಾರೆ ಅಂತ ಇದೆಲ್ಲ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಅಳತೆಗೆ ಮೀರಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ, ತೋರ್ಸ್ಕೊಳಕ್ ಹೋಗ್ಬೇಡಿ, ಹೇಳ್ಕೊಳಕ್ ಹೋಗ್ಬೇಡಿ. ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ಅಳತೆ ಮೀರಿ ಸಾಲ ಮಾಡಿ ಮದುವೆ ಮಾಡೋದು ಅದು ಮಹಾ ಘೋರಾತಿ ಘೋರ ತಪ್ಪೇ ಇಲ್ಲಪ್ಪ. ನಿನಗೆ ಅಂತ ಸ್ಟ್ಯಾಂಡರ್ಡು. ಮೊನ್ನೆ ಕೂಡ ಯಾರೋ ಅವ್ರ ಚೌಲ್ಟ್ರಿಲೇ ಬೇಕಂತೆ, ಇಂಥ ಚೌಲ್ಟ್ರಿಲೇ ಬೇಕಂತೆ, ಆ ಸಂಬಂಧನೇ ಮುರಿದು ಬಿಡಿ ಅಂತೆ. ನಾನು ನಿಜವಾಗ್ಲೂ ಅವ್ರಿಗೆ ಬೇಕು ಅಂದ್ರೆ, ನಮ್ಮ ಮನೆ ಮಗಳು ಬೇಕು ಅಂದ್ರೆ ನೆನ್ಪಿಡಿ, ಅವ್ರು ಮಾಡ್ಕೊಳ್ಳಿ, ಅದೇ ಚೌಲ್ಟ್ರಿಲಿ ಮಾಡ್ಕೊಳ್ಳಿ. 2ನೇದು, ಮಗಳು ಕೊಡ್ತಿರೋದು ನಾವು ಮಗಳ ಪರವಾಗಿ ನೋಡಿ. ಒಂದು ಮದುವೆ ಮಾಡ್ಬೇಕಾದ್ರೆ ಹುಡುಗಿ ಮನೆಯ ಸಂಪ್ರದಾಯದಂತೆಯೇ ಮದುವೆ ನಡಿಬೇಕು ಮೊದಲು, ಆಮೇಲೆ ನಿಮ್ಮ ಸಂಪ್ರದಾಯ ಮಾಡ್ಕೊಳ್ಳಿ, ನಿಮ್ಮ ಸಂಪ್ರದಾಯ ಇನ್ನೊಂದ್ಸಲಿ ಮಾಡ್ಕೊಳ್ಳಿ. ಕೊಡುವವರು ಆನಂದವಾಗಿ ಕೊಡಬೇಕು, ಕಳುಹಿಸ್ಕೊಡ್ಬೇಕು. ಮೊನ್ನೆ ಯಾರೋ ತಾಯಿ ಜೀವ ಗುರುಗಳೇ, ನಮ್ಮ ಮಗ, ನಮ್ಮ ಹುಡುಗಿ, ನಮ್ಮ ಹುಡುಗ ಇಷ್ಟಪಟ್ಬಿಟ್ಟಿದ್ದಾರೆ, ಅವ್ರು ನೋಡಿದ್ರೆ ಹೆಂಗೆ ಹೇಳ್ತಾರೆ, ನನ್ನ ಮಗಳು ನಿಮ್ಮ ಮನೆಗೆ ಕಳ್ಸಿದ್ರು ಕೂಡ ನೀವು 100 ಕೋಟಿಗಿರ್ಲಿ, ನಾನು ಬರೀ 10 ರೂಪಾಯಿಗಿರ್ಲಿ, ನನ್ನ ಮನೆ ಸಂಪ್ರದಾಯವೇ. ಶಾಸ್ತ್ರಗಳು ನನ್ನ ಮನೆದು, ಸಂಪ್ರದಾಯ ನನ್ನ ಮನೆದು, ಕಳಿಸ್ತಿರೋದು ನಾನು. ನನ್ನ ಮಗಳಿಗೆ ಏನೇನೋ ಮಾಡ್ಬೇಕು ಅಂತ ಆಸೆ ಕಟ್ಟಿದ್ದೀನಿ, ಚಿಕ್ಕದ್ರಿಂದ ಕನಸು ಕಟ್ಟಿದ್ದೀನಿ ತುಂಬಾ. ನನ್ನ ಮಗಳಿಗೆ ಹೀಗೆ ಬುಟ್ಟಿಲಿ ಎತ್ಕೊಂಡ್ಬರ್ಬೇಕು ಲಕ್ಷ್ಮಿನ, ಹಿಂಗೆ ಮೆಹಂದಿ ಶಾಸ್ತ್ರ ಮಾಡಬೇಕು, ಅರಿಶಿಣದ ಶಾಸ್ತ್ರ ಮಾಡಬೇಕು, ಕಾಲುಂಗ್ರ ಶಾಸ್ತ್ರ ಮಾಡಬೇಕು, ತಾಳಿ ಕಟ್ಸೋದು ನಮ್ಮ ತಾಳಿ ಹಿಂಗೆ ಇರಬೇಕು, ಅದನ್ನೇ ಹೇಳ್ತೇವೆ. ಕೇಳಲಿ, ಹಿಂಗೆ ಬರ್ಲಿಪ್ಪ ತಾಳಿ ನಮ್ದು ಅಂತ. ನಿನಗಿಷ್ಟ ಆಗಿದ್ದ ಆಮೇಲೆ ಬೇರೆ ಇನ್ನೊಂದೇನೋ ಹಾಕೋ, ನಿನ್ ಪ್ರಕಾರವಾಗಿ ಆಮೇಲೆ ಮಾಡ್ಕೊ. ಫಸ್ಟ್ ನಾನು ಕೊಡೋವರೆಗೂ ನನ್ನ ನಿಯಮ. ಯಾರಮ್ಮ ಹೇಳಿದ್ದು, ಯಾರಮ್ಮ ಅದು ಹೇಳಿದ್ದು? ಇಲ್ಲ ಹುಡುಗನ ಮನೆಯವ್ರು ಹಿಂಗೆ ಹೇಳ್ತಿದಾರೆ. ಇಲ್ಲ, ಇದು ಬರ್ದಿಟ್ಕೊಳ್ಳಿ ಮಕ್ಕಳೇ, ಡೈರಿಲಿ ಬರ್ದಿಟ್ಕೊಳ್ಳಿ. ನಿಮ್ಮ ಮಗಳನ್ನ ತುಂಬಿಸೋವಾಗ ನಿಮ್ಮನೆ ಸಂಪ್ರದಾಯ. ಈಗ ನಿಮ್ಮ ಮನೆ ಮಗಳು ಬೇಜಾರು ಮಾಡ್ಕೋಬೇಡಿ, ನಾನು ವೈದಿಕನೇ, ನೀವು ಯಾವುದೇ ಕುಲದವರಿರ್ಲಿ, ಯಾವುದೇ ಜಾತಿ ಇರ್ಲಿ, ಕೊಡುವವರ ಕೈ ಮೇಲೆ, ನನ್ನ ಕೈ ಕೆಳಗಡೆ ಕೊಡೋ ಪುಣ್ಯಾತ್ಮರು ನೀವು ಇವತ್ತು ಹೆಣ್ಮಗು ಕೊಡೋದೇ ದೊಡ್ಡ ವಿಚಾರ. ನಿಮ್ಮ ಕಾಲಿಗೆ ಉರುಳು ಸೇವೆ ಮಾಡ್ಬೇಕು. ಅಂಥದ್ರಲ್ಲಿ ಡಿಮ್ಯಾಂಡ್ ನನ್ನದು ವೈದಿಕವಾಗಿ ಹಿಂಗೆ ಇಡಬೇಕು, ಕಳಶಗಳು ಇಡಬೇಕು, ಅದೆಲ್ಲ ಇಲ್ಲ. ನೀವು ಕಳಶನೇ ಇಲ್ಲ, ಇಡಬೇಡಿ. ಮೂಗು ತೂರ್ಸೋ ಆಗಿಲ್ಲ, ನೀವು ಕೊಟ್ಟಿದ್ದು ನಾವು ತಲೆ ಬಗ್ಗಿಸಿ ನಾವು ತಗೋಬೇಕು. ತಾಯಿ ಜೀವನ ಕೊಡ್ತಿದ್ದೀರಿ, ಖುಷಿಯಿಂದ ತಗೋಬೇಕು, ಮನೆ ತುಂಬಿಸ್ಕೋಬೇಕು. 15 ದಿನ ಬಿಟ್ಟು ಇನ್ನೂ ಏನೋ ಒಂದು ಮಾಡ್ಕೊಳ್ಳಿ. ನಿಮ್ದು ಯಾವುದೋ ಒಂದು ಸಂಪ್ರದಾಯ ನಾನು ಮಾಡ್ಕೋತೀನಿ. ನನ್ನ ಸೊಸೆ ಅಲ್ವಾ, ನನಗೆ ಬೇಕಿರೋ ಹಾಗೆ ನನ್ನ ಮಗ ಸೊಸೆನ ಕುಂದಿರ್ಸಿ ಇನ್ನೊಂದ್ಸಲಿ ಏನೋ ಬೇರೆ ಕರಿಮಣಿ ತಾಳಿನೋ, ಇನ್ನೊಂದು ತಾಳಿನೋ, ಏನೋ ಒಂದು ಮಾಡ್ಕೋತೀನಿ. ನಾನು ಉಂಗುರನೋ ನಾನೇನೋ ಮಾಡ್ಕೋತೀನಿ. ಅದು ನನ್ನ ಸೊಸೆ, ನನ್ನ ಇಷ್ಟ. ಈಗ ಬರೋವರೆಗೂ ನಿಮ್ಮದು, ನೀವು ಕೊಟ್ಟ ಹಾಗೆ ನೀವು ಖುಷಿಯಾಗಿ ಕೊಡ್ಬೇಕು, ನೀವು ಆನಂದವಾಗಿ ಕೊಡ್ಬೇಕು. ಇಲ್ಲ, ಇದೆಲ್ಲ ತುಂಬಾ ಸಮಾಜದಲ್ಲಿ ತಪ್ಪುಗಳು ನಡೀತಿದೆ. ಏನೋ ಒಂದು ಕಾರಣ, ನಾನು ಹೇಳಿದೆ, ಹುಡುಗನ ಮನೆಯವ್ರಿಗೆ ಇಷ್ಟ ಇಲ್ಲ ಕಣೋ, ಅದಕ್ಕೆ ನಿಮ್ಗೆ ಒತ್ತಡ ಹಾಕ್ತಿದ್ದಾರೆ. ಸುಮ್ಮನೆ ಬುರುಡೆ ಬಿಡ್ತಿದ್ದಾರೆ, ನಿಮ್ ತಲೆ ಕೆಡಿಸ್ಲಿಕ್ಕೆ, ಬುದ್ಧಿ ಕೆಡಿಸ್ಲಿಕ್ಕೆ, ಮನಸ್ಸು ಕೆಡಿಸ್ಲಿಕ್ಕೆ. ಅವೆಲ್ಲ ನಾನು ಒಪ್ಪಲ್ಲ. ನನ್ನ ಹೆಸರು ಕಳ್ಸು ಅಂದೆ ನಾನು.
ನಾನು ಮಾತಾಡ್ತೇನೆ. ನನ್ನ ಮನೆ ಮಗಳನ್ನ ಕಳಿಸ್ಬೇಕಾದ್ರೆ ನಾನು ಹೀಗೆ ಇಲ್ಲ, ನಿಮ್ಮ ಮನೆ ಮಗಳನ್ನ ಕಳಿಸಿ, ಇವಾಗ ನಿಮ್ಮ ರೀತಿಯೇ, ನಿಮ್ಮ ಸಂಪ್ರದಾಯ ದೊಡ್ಡದು, ಕೊಡುವವರ ಕೈ ದೊಡ್ಡದು ಮಕ್ಕಳೇ. ತಾಯಿ ಮನೆ ಆ ಹೆಣ್ಮಗು ಖುಷಿಯಾಗಿ ಬರ್ಬೇಕು. ನಮ್ಮಮ್ಮ ಅಪ್ಪ ಹಿಂಗೆಲ್ಲ ಮಾಡಿದ್ರು, ಈ ತರ ಸೀರೆ ಹೊಡ್ಸಿದ್ರು, ಈ ತರ ಮೆಹಂದಿ ಹಾಕಿದ್ರು, ಈ ತರ ಕಾಳಿಗೆ ಹಚ್ಚಿದ್ರು, ಈ ತರ ಅರಿಶಿನ ಹಚ್ಚಿದ್ರು, ಈ ತರ ತೋಮಾಲೆಗಳು ತಂದಿದ್ರು, ಈ ತರ ಬಂಧುಗಳು, ಏನೋ ಇರುತ್ತೆ. ಇದೇ ಪ್ರಸಾದ ತಿನ್ಬೇಕು, ಈ ಹಾಲೆ ಕುಡಿಬೇಕು, ಏನೇನೋ ಇರುತ್ತೆ ಅಲ್ಲಿ, ತುಂಬಾ ಇರುತ್ತೆ. ಒಂದು ಮದುವೆ ಅಂದ್ರೆ ಸುಮ್ಮನೆ ಅಲ್ಲ, ಅದೊಂದು ಹಬ್ಬ, ಅದು ದೊಡ್ಡ ಹಬ್ಬ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಬರುವ ಒಂದೇ ಒಂದು ಬಾರಿಯ ಹಬ್ಬ, ಮಹಾ ಹಬ್ಬ. ಅವನ ಜೀವನದಲ್ಲಿ ನೋಡೋ ಮಹಾ ಆನಂದದ ಹಬ್ಬ, ಅವನ್ ಖುಷಿ ಪಡೋ ಹಬ್ಬ. ಆ ಹಬ್ಬವನ್ನೇ ಕೆಡಿಸಿಡೋದಾ ವಾತಾವರಣ? ನಮ್ಮದು ನೀನ್ ಮಾಡ್ಕೊ, ನಿನ್ ಮಗಳಿಗೆ ಹೆಂಗ್ ಬೇಕಾದ್ರು. ನನ್ನ ಮನೆ ಮಗಳು ಕೊಡೋವಾಗ ನೀನ್ ಹಿಂಗೆ ತಗೋಬೇಕು, ನಾನ್ ಕೊಟ್ಟಾಗೆ. ಹೆಂಗೆಂಗೋ ಬೀದಿಲಿ ಇಳ್ಸಿ ಕಳ್ಸಲ್ಲ ಸ್ವಾಮಿ ನಾವು. ನನ್ನ ಮಗಳಿಗೆ ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನನ್ನ ಮಗಳು ನನ್ನ ದೇವಿ, ಅದು ನನ್ನ ತಾಯಿ, ಅದು ನಾನು ಸತ್ತಾಗಳೋದು ಅವಳೆ, ಓಡ್ ಬಂದು ಇಟ್ಕೋತಾಳೆ, ನನ್ನ ಕರುಳ ಬಳ್ಳಿ. ನಮ್ಮ ಮನೆ ಮಗಳನ್ನ ಅವೆಲ್ಲ ಇಲ್ಲ, ಆ ಕಾಲ ಹೋಯ್ತು, ಸುಮ್ಮನೆ ಅವೆಲ್ಲ. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣು ಕೇಳೋದಕ್ಕೆ ಎಂತ ಶಾಸ್ತ್ರ. 5 ಜನ ಮುತ್ತೈದೆಯರು, ಮಿನಿಮಮ್ 5 ಕಳಶಗಳು ತಗೊಂಡು ತಟ್ಟೆಲಿ ಹೂವು ಹಣ್ಣು ಹಂಗ್ ಕೇಳೋಕ್ ಹೋಗ್ತಿದ್ದಿದ್ದು. ಬರ್ತಿದ್ದೀವಿ ಅಂತ ಹೇಳಿ ಕಳಿಸಿ, ನಾವು ಬರ್ತಿದ್ದೀವಿ, ಹಿಂಗೆ ಏನೋ ಒಂದು ಶುಭ ಕಾರ್ಯ ಕೇಳೋಕೆ ನಿಮ್ಮ ಮನೆ ಲಕ್ಷ್ಮಿಯನ್ನ ಅಂತ ಕೇಳ್ಬೋದು. ಬಂದು ಕೇಳೋದ್ರಲ್ಲಿ ತಪ್ಪಿಲ್ಲ, ಬರ್ಲಿ ಅನ್ನೋರು, ಆಮೇಲೆ ಹೇಳ್ತೀವಿ ಅನ್ನೋರು. ಇಷ್ಟವಿಲ್ವಾ, ನಾವು ಹೇಳಿ ಕಳಿಸ್ತೀವಿ ಅನ್ನೋರು. ಹೋದ್ರೆ ಆತನ ಮಹಾ ಮುತ್ತೈದರ ಸಮೇತ ಹೋಗೋರು, 5 ಜನ 9 ಜನ ಹಿಂಗ್ ಹೋಗೋರು ಮಕ್ಕಳೇ. 5 ಜನ ಮುಂದಕ್ಕೆ ನಿಂತ್ಕೊಳ್ಳೋರು, ಇಲ್ಲ 9 ಜನ. ಏನು ಅನ್ಕೊಂಡಿದೀರಿ? ಒಂದು ತಾಯಿ ಮನೆಗೆ, ಒಂದು ಲಕ್ಷ್ಮಿನ್ ಕೇಳಕ್ ಹೋಗೋ ಮನೆಗೆ ಹೆಂಗಂದ್ರೆ ಹಂಗೆ ಕಳಿಸ್ಬಿಡೋದು? ಏನ್ ಒಂದು ಹೆಣ್ಣು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಿ? ಮಹಾಪಾಪ. ಒಂದು ಹೆಣ್ಮಗುವಿನ ಕಣ್ಣಲ್ಲಿ ನೀರು ಹಾಕ್ಸೋದು ಮಹಾಪಾಪ. ತಾಯಿ ಎತ್ತೋರ್ ಕಣ್ಣಲ್ಲಿ ನೀರು ಹಾಕ್ಸೋದು ಇನ್ನೂ ಪಾಪ. ನಿಮ್ಗೆ ಇಷ್ಟವಿಲ್ವಾ? ನೇರವಾಗಿ ಹೇಳ್ಬಿಡಿ. ಜ್ಯೋತಿಷದ ಹೆಸರು ತರಬೇಡಿ, ಸಂಪ್ರದಾಯದ ಹೆಸರು ತರಬೇಡಿ. ಸುಮ್ನೆ ಈ ತರ ಅಡ್ಡದಿಡ್ಡಿ ಸಂಪ್ರದಾಯ ನಮ್ಮನೆ ತರನೇ ನಡಿಬೇಕು, ಅವೆಲ್ಲ ಇಲ್ಲ, ಇಲ್ಲವೇ ಇಲ್ಲ. ನನ್ನ ಮಗಳ ಮದುವೆ ಆದ್ರೂ ಇದೇ ಮಾಡೋದು ಮಕ್ಕಳು. ಅವರ ಮನೆ ಮಗಳು ನನ್ನ ಮಗನಿಗೆ ಬಂದ್ರೆ ನಾನು ಮೊದಲು ಹೇಳೋದೇನು ಗೊತ್ತಾ? ನಿಮ್ ಸಂಪ್ರದಾಯ ಏನ್ ಹೇಳಿ. ಸತ್ಯ ಇದೆ, ಪ್ರಮಾಣವಾಗಿ ಹೇಳ್ತೇನೆ. ನಿಮ್ ಸಂಪ್ರದಾಯ ಹೇಳಿ, ನಿಮ್ಗೆ ಹೇಗ್ ಬೇಕು ಹೇಳಿ. ನಿಮ್ಗಾಗ್ಲಿಲ್ಲ ನಾನು ಮಾಡ್ತೇನೆ, ಅದೆಲ್ಲ ವ್ಯವಸ್ಥೆ ನಿಮ್ಮ ಪುರೋಹಿತರೇ, ನಿಮ್ಮ ಆಚಾರವೇ, ನಿಮ್ಮ ವಿಚಾರವೇ ಎಲ್ಲ ಅದು ವಹಿಸ್ಕೊಟ್ಬಿಡ್ತೇನೆ. ನೀವೇ ಖುಷಿಯಿಂದ ಕಳಿಸ್ಕೊಡಿ ಆ ತಾಯಿ ಜೀವ. ಅಳತೆಗೆ ಮೀರಿ ಏನೇನೋ ಮಾಡಕ್ ಹೋಗ್ಬೇಡಿ. ಇದೆಲ್ಲ ನಡೀತಿದೆ ಮಕ್ಕಳು. ಏನಕ್ಕೆ ಈ ಧರ್ಮ ದೇವತೆ ವಕ್ರ ಆಗಿ ನಿಂತು ಬಿಟ್ಟಿದೆ ಅಂದ್ರೆ ಜೀವಕಾರಕ. ಇದೆಲ್ಲ ತಪ್ಪು ಗ್ರಹಿಕೆಗಳು ತುಂಬಿಸಿ ಬೆದರಿಸಿ ಇಲ್ಲದೆಲ್ಲ ಹೇಳಿ ಮಕ್ಕಳ ಮನಸ್ಸನ್ನು ಹೊಡಿತಿದ್ದಾರೆ. ಪುಟಾಣಿ ಮಕ್ಕಳು ಆಸೆ ಪಟ್ಬಿಟ್ಟಿದ್ದಾರೆ. ಇದರಲ್ಲಿ ಏನಕ್ಕೆ ಈ ಥರ ತರಬೇಕು? ಕೊಡೋರು ಅವ್ರು ಕೊಡ್ತಿದ್ದಾರೆ. ಆನಂದ, ನಿಮ್ಗೆ ಹೆಂಗ್ ಅನ್ಸುತ್ತೋ ಹಾಗೆ ಮಾಡಿ. ದೇವಸ್ಥಾನದಲ್ಲಿ ಮಾಡ್ತೀರಾ ಮಾಡಿ, ಚೌಟ್ರಿಲಿ ಮಾಡ್ತೀರಾ ಮಾಡಿ, ಮನೆ ಮುಂದ್ಗಡೆನೆ ಪೆಂಡಲ್ ಹಾಕಿ ಮಾಡ್ತೀರಾ ಮಾಡಿ. ನಿಮ್ಮ ಖುಷಿ, ನಿಮ್ಮ ಆನಂದ. ಅವ್ರ ಹತ್ರ ವ್ಯವಸ್ಥೆ ಇಲ್ಲ, ತಗೊಳ್ಳಿ, ನಾವೇ ಕೊಡ್ತೇವೆ, ವಧು ದಕ್ಷಿಣೆಯಾಗಿ ಕೊಡ್ತೇವೆ, ಕೊಡ್ಬೇಕು. ಅದಕ್ಕೆ ಹುಡುಗನ್ಗೆ ಕೇಳೋದು, ಏನ್ ಇಡ್ತೀಯ, ಎತ್ತಿಡ್ತೀಯ, ಎಷ್ಟು ಅಂತೆಲ್ಲ. ಇದೆಲ್ಲ ಇದೆ ನಿಯಮಗಳು, ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ನ ತಾಯಂದ್ರನ್ನ ಹೆಂಗಂದ್ರೆ ಹಂಗೆ ಅವೆಲ್ಲ ಮಾತಾಡೋ ಅಧಿಕಾರವೇ ಇಲ್ಲ. ಹೇಳಬಾರ್ದು. ಸಂಕ್ರಾಂತಿ ಸಂಭ್ರಮ ಸಂಕಟ ಆಗುತ್ತೆ ಮಕ್ಕಳೇ. ಯಾರ ಮನೆ ಮಗಳಾದ್ರೆ ಏನು? ನನ್ನ ಮನೆ ಮಗಳೇ. ಎಲ್ಲರ ಮನೆ ಮಗಳು ನನ್ನ ಮಗಳೇ. ನಮ್ಮ ಮನೆ ಮಗಳು. ನಮ್ಮ ಮನೆ ಮಗಳಿಗೆ ಯಾರೋ ಬಂದು ಈ ಥರದ್ದು ಹೇಳ್ಬಿಟ್ಟು ಅಡ್ಡಿ ಇಟ್ಟ ಅಂತ ಹೇಳಿದ್ರೆ ಅಂದ್ರೆ ಗುರು ವಕ್ರ. ಅದಕ್ಕೆ ವಕ್ರವಾಗಿರೋ ಸತ್ಯಗಳೆಲ್ಲ ಬರ್ತಿದೆ, ವಕ್ರ ಮಾಡಿರ್ತಿದ್ದಾರೆ ಈ ಥರದ ಹೆಸರಿನಲ್ಲಿ. ಮಕ್ಕಳು ಇಷ್ಟಪಟ್ಟ ಮೇಲೆ ಹೆಂಗ್ ಮಾಡೋಣ ಹೇಳಿ? ನೀವು ಮಾಡ್ತೀರಾ, ನಾವು ಮಾಡ್ತೀರಾ, ನಿಮ್ದೇ ಸಂಪ್ರದಾಯ. ಫಸ್ಟ್ ಹೇಳ್ಬಿಡ್ಬೇಕು, ಗಂಡ ಎತ್ತವ್ರು ಬಾಯಿ ಮುಚ್ಕೊಂಡು ನಿಮ್ಮ ಸಂಪ್ರದಾಯ. ನೀನ್ ತಾಳಿ ತರೋದಷ್ಟೇ ನೀನು. ಆ ತಾಳಿಯು ನಮ್ಮ ಸಂಪ್ರದಾಯ ಥರ ಹಿಂಗಿದೆ, ಇದೇ ಥರದ್ದಿದೆ. ನಿಮ್ದ್ರಲ್ಲಿ ಉಂಗ್ರ ಇದೆ, ತಗೊಬನ್ನಿ, ಅದೇ ಥರ ಮಾಡೋಣ. ನಮ್ಮದ್ರಲ್ಲಿ ಒಂದು ತಾಳಿ ಇದೆ, ಈ ಥರ ತಗೊಬಂದು ಕಟ್ಬಿಟ್ಟು ಉಂಗ್ರ ಹಾಕ್ಕೊನಿ, ನಿನ್ಗೆ ಹೆಂಗ್ ಬೇಕೋ ಮಾಡ್ಕೊ. ಆಮೇಲೆ ನಮ್ಮ ಸಂಪ್ರದಾಯ ಥರ ವಹಿಸ್ಕೊಡ್ತೇವೆ. ಹೇಗಂದ್ರೆ ಆಗಲ್ಲ ಮಕ್ಕಳೇ. ದಯಮಾಡಿ ಆಳತೆಗೆ ಮೀರಿ ಸಾಲ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡನೇ ಮಹಾ ತಪ್ಪು ನಾವು ಮಾಡ್ಕೋತಿದ್ದೇವೆ. ಮೊನ್ನೆದು ಹೇಳಿದ್ನಲ್ಲ, ಅದ್ದೂರಿಯಾಗಿ ಮಾಡಿದ ಮದುವೆ ಸಾಲ ಮಾಡಿ ಮಾಡಬೇಡಿ. ಯಾರ್ದೋ ಹೇಳಿದ್ರು, ಅವ್ರೆ ಯಾರು ನೆನ್ಪಿಟ್ಕೊಂಡಿರೋಲ್ಲ. ನೀವು ಎಂತ ಮದುವೆ ಮಾಡಿ ಯಾರೋ ಒಬ್ಬನ ಉಟ್ಕೋತಾನೆ ಅವನಿಗೆ. ನಾನು ನೋಡಿದ್ದಾನೆ ಮೊನ್ನೆ, ನನ್ನ ಗೆಳತಿ ಮಾತಾಡ್ತಿರ್ತೇನಲ್ವಾ,
ಆ ಮಕ್ಕಳ ಜೊತೆಯಲ್ಲಿ ಹೇಗಿತ್ತು ಹೆಂಗಿತ್ತು. ತಮ್ಮನೆಯವರೇ, ಅಯ್ಯೋ ಇಂಥ ಹುಡುಗ ಸಿಕ್ಬಿಟ್ಟಿದ್ದಾನೆ, ನಮಗ್ ಸಿಗದು ಹುಡುಗ ಸಿಕ್ಬಿಡ, ನಮಗ್ ಸಿಗದು ಹುಡುಗಿ ಸಿಕ್ಬಿಟ್ಟಿದ್ದಾಳೆ, ತಗೋಳಿ ಹೆಂಡೋಕೆ. ಅರೆ ಆ ಮಕ್ಕಳ ಆನಂದ ಇರೋದ್ರಲ್ಲಿ ಸೆಂಟ್ರಲ್ ಹೋಗೋದಕ್ಕೇನಕ್ಕೆ? ಅದಕ್ಕೆ ಬೇರೆ ಅದ್ದೂರಿ, ಹಿಂಗ ಮಾಡ್ಬೇಕು, ಇದೇ ಕುಚಲಾಂಬನೆ ಮಾಡ್ಬೇಕು, ಇವ್ರ ಮನೆ ಬಂಗಾರ ಆಗೋಕೆ ಅಡ ಇಟ್ಬಿಟ್ಟು ಮಾಡ್ಕೋ ಹೋಗೋ. ಯಾರಾದ್ರೂ ಸಾಲ ಮಾಡಿ ಮದುವೆ ಮಾಡ್ತಾರೆ ಅಂದ್ರೆ ಅದ್ದೂರಿಯಾಗಿ. ಅದು ಮಾಡೋದು ಯಾರಿಗೆ ಗೊತ್ತರ? ಯಾರಿಗ್ ಗೊತ್ತರ? ಯಾರಿಗ್ ಗೊತ್ತರ? ಊರಿಗೆಲ್ಲ ಚಪ್ರ ಹಾಕಿ ಮದುವೆ ಮಾಡೋದು ದೇವರಿಗೆ, ದೇವರ ಕಲ್ಯಾಣೋತ್ಸವ. ಅದಕ್ಕೆ ಹೇಳೋದು ಸೀತಾರಾಮ ಕಲ್ಯಾಣೋತ್ಸವ, ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ, ಶಿವ ಪಾರ್ವತಿ ಕಲ್ಯಾಣೋತ್ಸವ, ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ. ಭಗವಂತನಿಗೆ ಊರಿಗೆಲ್ಲ ಹೇಳೋದು ಹಿಂಗೆ ಮಾಡ್ಬೇಕು ಅನ್ನೋದಿದೆ ನಿಯಮ, ಇಷ್ಟು ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋದಿದೆ. ಅದಕ್ಕೆ ಮುಂದಕ್ಕೆ ಬರ್ತಾರೆ, ತೊಂದರೆ ಆಗ್ಬಾರ್ದು ಅಂತ ಎಲ್ಲರೂ ತಮ್ಮ ತನು ಮನ ಧನ ಏನೋ ಒಂದು ಸೇವೆಗೆ ಇಲ್ಲಿ ನಿಲ್ತಾರೆ. ಕೆಲವರು ಧನ ಇದ್ದವ್ರು ಧನ ಕೊಡ್ತಾರೆ, ಕೆಲವರು ತಮ್ಮ ಸೇವೆ ಕೊಡ್ತಾರೆ, ಕೆಲವರು ಮನಸ್ಸಿಗೆ ಬಂದದ್ದು ಏನೋ ಒಂದು ಕಾರ್ಯ ಮಾಡ್ತಾರೆ, ನಿಲ್ತಾರೆ. ಅದು ನಮ್ಮದಲ್ಲ, ನಾವು ಸಾಮಾನ್ಯರು. ನೆನಪಿಟ್ಟುಕೊಳ್ಳಿ, ದೊರೆಯ ಪಟ್ಟಾಭಿಷೇಕೋತ್ಸವ ದೊಡ್ಡದಾಗ ಆಗ್ಬೇಕು, ಊರಿಗೆಲ್ಲ ಕರಿಬೇಕು. ಅವರು ಎಲ್ಲ 4 ಇದ್ರಲ್ಲಿ ನಿಂತ್ಕೊಬಿಟ್ಟು ಶೀಶ್ಮಹಲ್ನಲ್ಲಿ ನಾನು ಪ್ರಮಾಣ ವಚನ ಅದೆಲ್ಲ ಇಲ್ಲ, ನಾನು ಅನ್ನತಕ್ಕಂಥದ್ರಿಂದ ಶುರು ಆಗುತ್ತವೆ. ಅಲ್ಲೆಲ್ಲರಿಗೂ ವ್ಯವಸ್ಥೆ ಮಾಡಿರ್ಬೇಕು, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಬರೋ ವ್ಯವಸ್ಥೆ, ಹೋಗೋ ವ್ಯವಸ್ಥೆ. ಅವನಿಗೆ ಆನಂದ ತುಂಬಿಸಿ ಕಳಿಸ್ಬೇಕು. ಒಂದು ದೊರೆಯ ಪಟ್ಟಾಭಿಷೇಕೋತ್ಸವ, ಭಗವಂತನ ಬ್ರಹ್ಮೋತ್ಸವ, ಗುರುಗಳ ಪಟ್ಟಾಭಿಷೇಕೋತ್ಸವ, ಇದೆಲ್ಲ ಅದಕ್ಕೂ ಉತ್ಸವ. ಅದು ನಮ್ಮದು ಮದುವೆ ಉತ್ಸವವಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ, ಕಲ್ಯಾಣೋತ್ಸವದಲ್ಲೇ ಉತ್ಸವ ಅಂತಿದೆ. ಪಟ್ಟಾಭಿಷೇಕ ಉತ್ಸವ, ಬ್ರಹ್ಮೋತ್ಸವ ಇದು. ನಮಗದು ಪ್ರಜ್ಞೆ ಎಲ್ಲ. ಸಾಲ ಮಾಡ್ಬಿಟ್ಟು ನಾಮಕರಣ ಮಾಡು, ಸಾಲ ಮಾಡ್ಬಿಟ್ಟು ಊಟಕೋದ್ಲು ತೆಗಿ, ಸಾಲ ಮಾಡ್ಬಿಟ್ಟು ಅನ್ನಪ್ರಾಶನ ಮಾಡು, ಸಾಲ ಮಾಡ್ಬಿಟ್ಟು ವಿದ್ಯಾರಂಭ ಮಾಡು, ಎಲ್ಲ ಏನೇನೋ ಮಾಡೋದು. ಸಾಲ ಮಾಡಿ ಮದುವೆ ಮಾಡಬೇಡಿ. ಮಕ್ಕಳೇ ನನ್ನ ಮಾತು, ಮಕ್ಳಿಗೆ ಅದನ್ನ ಕೊಡಿ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆಯಾ, ಕೊಡಿ. ತುಂಬಾ ಇಷ್ಟ ಆಯ್ತಾ 1001 ಮಕ್ಕಳು, ಹೋಗಿ ಅನಾಥಾಶ್ರಮ, ವೃದ್ಧಾಶ್ರಮ ಹೋಗಿ ಆ ಹಿರಿಯರ ಆಶೀರ್ವಾದ ತಗೊಳ್ಳಿ. ಅವ್ರು ಕೊಡಿ, ಒಂದು ಒಳ್ಳೆ ಬಟ್ಟೆ ಕೊಡಿ, ಒಂದು ಹಣ್ಣು ಕೊಡಿ, ಒಂದು ಪ್ರಸಾದ ಕೊಡಿ. ಅಲ್ಲಿಗೆ ಹೋಗ್ಬಿಟ್ಟು ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ. ನಿಮಗೆ ಇಷ್ಟ ಮಾಡಿ, ನಿಮ್ಮ ಆತ್ಮೀಯರು 100-200 ಜನನ ಕರೀರಿ, ಅಚ್ಚುಕಟ್ಟಾಗಿ ಮಾಡಿ. ಮಕ್ಕಳಿಗೆ ಮಿಕ್ಕಿದ ಸೇವಿಂಗ್ಸ್ ಮಾಡಿ, ಒಂದು ಒಡವೆ ಕೊಡಿಸಿ, ಒಂದು ಜಾಗ ಕೊಡಿ, ಫೈನ್. ಸಾಲ ಮಾಡಿ ಮದುವೆ ಅದ್ದೂರಿಯಾಗಿ ಮದುವೆ ಮಾಡಬೇಡಿ. ನಿಮ್ಮ ಅಳತೆಗೆ ಮೀರಿ ಮದುವೆ ಮಾಡಬೇಡಿ. ತುಂಬಾ ಮಧ್ಯಮ ವರ್ಗಕ್ಕೆ ಒಂದು ದೊಡ್ಡ ಶಾಪ. ನನ್ನ ಮಗಳ ಮದುವೆ, ನನ್ನ ಮಗನ ಮದುವೆ ಹಿಂಗೆ ನೋಡ್ಬೇಕು. ಯಾರಿಗ ನೆನಪಿರುತ್ತೆ? ಸತ್ಯ ಹೇಳ್ತೇನೆ, ನನ್ನ ಧರ್ಮಪತ್ನಿಗೆ ನಾನು ಮೊದಲನೇ ಬಾರಿ ಏನ್ ಕೊಡ್ಸಿದ್ದೆ ನನಗೆ ನೆನಪಿಲ್ಲ ಮಕ್ಕಳೇ. ಆಗಾಗ ಆಕೆ ಹೇಳ್ತಾಳೆ, ಇದು ನಾವು ಮೊದಲನೇ ನೋಡಿದ್ದು ಮೂವಿ ಗೊತ್ತಿದ್ಯಾ, ನಾವು ಬಂದಿದ್ದು ಮೊದಲನೇ ಬಾರಿ ಕಾಫಿ ಗೊತ್ತಿದ್ಯಾ, ಮೊದಲನೇ ಬಾರಿಗೆ ಈ ಜಾಗಕ್ಕೆ ಬಂದಿದ್ವಿ ಗೊತ್ತಿದ್ಯಾ, ಈ ತರ ಮಾಡಿದ್ರು. ನಿಜವಾಗ್ಲೂ ನನ್ನ ಓಡೋ ರಭಸದಲ್ಲಿ, ನನ್ನ ಹಸಿವೆಯ ರಭಸದಲ್ಲಿ, ನನ್ನ ಜವಾಬ್ದಾರಿಗಳ ರಭಸದಲ್ಲಿ ನನಗೆ ಮಾತ್ರ ಗೊತ್ತಿದೆ. ಮದುವೆಯಾದ ಮಾರನೇ ದಿನ ನಾನು ಕೆಲಸದಲ್ಲಿದ್ದೆ, ಇಷ್ಟಕ್ಕೂ ನೈಟ್ ಶಿಫ್ಟ್ ಅಲ್ಲಿದ್ದೆ. ನನಗೆ ಮಾತ್ರ ಗೊತ್ತಿದೆ, ದೇವರಿಗೆ ಗೊತ್ತಿದೆ, ದೈವ ಸಾಕ್ಷಿಯಾಗಿ ಹೇಳ್ತಿದ್ದೇನೆ, ಸುಳ್ಳು ಹೇಳ್ತಿಲ್ಲ. ನಾನು ಮಾರನೇ ದಿನ ನಾನು ಕೆಲಸದಲ್ಲಿದ್ದೆ, ಮದುವೆ ಆದ ಮಾರನೇ ದಿನ ನಾನಿದ್ದೆ ಮಕ್ಕಳು. ಅಷ್ಟೇ, ನನ್ನ ಧರ್ಮದೇವತೆ ಗೊತ್ತಿದೆ. ಹೊಳೋ ರಭಸದಲ್ಲಿ ನನಗೆ ಏನ್ ನೆನ್ಪಿಟ್ಕೊಳ್ಳಿ ಹೇಳಿ? ಯಾವ ಅದ್ದೂರಿ ಏನು ಪಾಪ ಪುಣ್ಯಾತ್ಮನ ಅವ್ರ ಹೆಣ್ಮಗು ಕೊಟ್ಟಿದ್ದೇ ಹೆಚ್ಚು, ಆ ತಾಯಿ ಜೀವನ ಕೊಟ್ಟಿದ್ದೆ ಹೆಚ್ಚು, ಸಿಕ್ಕಿರೋದೇ ಹೆಚ್ಚು ಈ ಮೂಡನಿಗೆ. ಹಾಗಾಗಿ ಹೇಳ್ತಿರುತ್ತೆ, ನಿಮ್ಮ ಬುದ್ಧಿಯೋ ಅಯ್ಯೋ ನಿಮ್ಮನ್ನೆಲ್ಲರೂ ಹಿಂಗೆ ಬಳಸ್ಕೊಳ್ಳೋದು. ನಾನು ಹಿಂಗೆ ನೋಡ್ತಿರ್ತೇನೆ, ಸುಮ್ಮನಿರಪ್ಪ, ಹೋಗ್ಲಿ ನೀನಾದ್ರೂ ಬುದ್ಧಿವಂತೆ ಬಿಡು ಅಂತ ಹಿಂಗೆ ಅನ್ಕೋಬಿಡ್ತೇನೆ. ಇನ್ನು 4ನೇಗೆ ಇದು ಸರಳತೆಯನ್ನ ಮೀರಿ ತೋರಿಕೆ. ಅಯ್ಯೋ ಅದೇನೋ ಹುಚ್ಚು. ನಾ ಹೇಳಿದ್ನಲ್ಲ, ಮೊನ್ನೆನೂ ಹೇಳ್ತಿದ್ದೆ ನಿಮಗೆ, 30 ಲಕ್ಷದ ಜರ್ಕಿನ್ ಇದೆ, 10 ಲಕ್ಷದ ಶೂ ಇದೆ, ಇವೆಲ್ಲ ನಮಗ್ ಬೇಕಿಲ್ಲ. ದಯಮಾಡಿ ತೋರಿಸ್ಕೊಳ್ಳೋಕೆ ನೀವು ಶೋಕಿ ಮಾಡಬೇಡಿ. ಈ ಬಟ್ಟೆ ಗೊತ್ತಾ, ಬ್ರ್ಯಾಂಡು ಹರಿದೋಗುತ್ತೆ, ಈ ಬ್ರ್ಯಾಂಡ್ ಬಾಡಿನ ಹೊರಟೋಗುತ್ತೆ. ಟಾಟಾಜಿ ಇಲ್ಲ, ಅವರಿಗಿಂತ ದೊಡ್ಡ ಬ್ರ್ಯಾಂಡ್ ಇಲ್ಲ, ನೆನ್ಪಿಡಿ. ಟಾಟಾಜಿ ಇಲ್ಲ, ರತನ್ ಟಾಟಾಜಿಗಿಂತ ಇಂಡಿಯಾನಲ್ಲಿ ಬ್ರ್ಯಾಂಡ್ ಇಲ್ಲ. ದಟ್ ಮ್ಯಾನ್
ವಿವೇಕಾನಂದರಿಗಿಂತ ದೊಡ್ಡ ಸಾಧಕ ಗುರು ಇಲ್ಲ, ವಿಶ್ವಗುರು ಇಲ್ಲ. ಹೊರಟೋಗುತ್ತೆ ಆ ಬ್ರ್ಯಾಂಡ್. ಯಾರಿಗೆ ನೆನಪಿದೆ ವಿವೇಕಾನಂದರ ತತ್ವವೂ ಹೆಸರು? ಯಾರನ್ನಾದ್ರೂ ಹೋಗಿ ಕೇಳಿ, ಹೂ ಇಸ್ ವಿವೇಕಾನಂದರು ಅನ್ನತಕ್ಕಂಥ ಎಕ್ಸ್ ಜನರೇಷನ್ ಬಂದ್ಬಿಟ್ಟಿದೆ. ಇಲ್ಲ. ಇವತ್ತು ಬೇರೆ ಏನಾದ್ರೂ ಕೇಳಿ ಹೇಳ್ತಾರೆ. ನಮ್ಮ ದೇಶ, ನಮ್ಮ ಇತಿಹಾಸ, ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕಾರಗಳು, ನಮ್ಮ ಸನಾತನ ಧರ್ಮ, ನಮ್ಮ ಗುರು ಪರಂಪರೆ, ಇಲ್ಲವೇ ಇಲ್ಲ. ಅದರಿಂದ ಈ ಒಂದು ಹುಚ್ಚುತನಕ್ಕೆ ಹೋಗ್ಬಿಡಿ. ಈ ವಾಚ್ ಗೊತ್ತಾ, ಈ ಚೈನ್ ಗೊತ್ತಾ, ಈ ರಿಂಗ್ ಗೊತ್ತಾ, ಬೇಡ. ಹೇಳ್ಕೊಳಕ್ಕೂ ಹೋಗ್ಬೇಡಿ, ತೋರಿಸ್ಕೊಳಕ್ಕೂ ಹೋಗ್ಬೇಡಿ. ನಾನೊಬ್ಬ ಪುಣ್ಯಾತ್ಮ ಇತ್ತೀಚೆಗೆ ಭೇಟಿಯಾಗಿದ್ದೆ. ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಕರೆಸಿದ್ರು. ಕುಳಿತುಕೊಂಡು ಮಾತಾಡ್ತಾ ಇದ್ರು. ಕುಳಿತುಕೊಂಡು ತುಂಬಾ ಖುಷಿ ಆಯ್ತು. ಹಾಗೆ ಮಾತಾಡ್ತಿರ್ಬೇಕಾದ್ರೆ ಆ AC ಫ್ಯಾನು ಸೆಕೆ, ಮೆಲ್ಲಗೆ ಒಂದು ಬಟನ್ನು ಸಣ್ಣದಾಗಿ, ಆಜಾನುಬಾಹು ಸಾವಿರಾರು ಮಂದಿಗೆ ಅನ್ನ ಇಟ್ಟರೋ ಶಿವಯ್ಯನೇ. ದೊಡ್ಡ ವ್ಯವಹಾರಸ್ಥರು, ತುಂಬಾ ಒಂಥರ ಮನಸ್ಸಿಗೆ ಆತ್ಮತೃಪ್ತಿ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಒಂಥರ ಎಷ್ಟು ಅನುಭವಗಳ ಮೋಸ. ಇಲ್ಲೋ ಕಣ್ ತುಂಬ ನೀರು, ಏನೋ ಒಂದು ಹಂಚ್ಕೋತೈತ್ರಿ. ಎಲ್ಲಗ ಫ್ಯಾನು ಹಂಗೆ ಅನ್ನುತ್ತೆ ಮಕ್ಕಳೇ. ಹಂಗೆ ಗೊತ್ತಿಲ್ಲ ಅವ್ರು ಯಾರು, ಎಷ್ಟಿದೆ, ಏನಿದೆ ಅಂತ. ಬಂದು ಗೊತ್ತಿರೋರ್ಗೆ ಹೇಳ್ತಿತ್ತು, ಏನಿದೆ, ಏನು ಅನ್ಕೊಂಡಿದ್ದೀರಿ ಅವ್ರನ್ನ. ಮಕ್ಕಳ ಕುತ್ತಿಗೆ ಒಳಗಡೆ, ಇಲ್ಲಿ ಒಳಗಡೆ ಹೊರಗಡೆ ಹಾಕೇ ಇಲ್ಲ ಮನುಷ್ಯ. ಕೈಯಲ್ಲಿ ಒಂದು ಪುಟ್ರಿಂಗ್ ಅಷ್ಟೇ. ಸಿಂಪಲ್ ಆಗಿ ಸ್ಲಿಪ್ಪರ್ ಹಾಕೊಂಡು ಒಂದು ಕಚ್ಚೆ ಪಂಚೆ, ರೇಷ್ಮೆ ಪಂಚೆ, ರೇಷ್ಮೆ ಶಲ್ಯ, ರೇಷ್ಮೆ ಇದು ಹಾಕೊಂಡಿದ್ರೆ ಎಲ್ಲರೂ ಬಂದಿರೋದು ಹಾಗೇನೆ. ರೇಷ್ಮೆ ಪಂಚೆ, ರೇಷ್ಮೆ ಇದು. ಫೋಟೋ ತೆಗೆಸ್ಕೊಬಿಡ್ಬೇಕು ಅನ್ನಿಸ್ಬಿಡ್ತು ನನಗೆ. ಅಷ್ಟೊತ್ತಿಗೆ ಅವ್ರು ಹೊರಟರು. ಮಾತಾಡ್ತಾ ಕೂತ್ಕೊಂಡು ಮೆಲ್ಲಿಗೆ ಜರುಗುತ್ತೆ ಮಕ್ಕಳೇ. ಇದು ಇಷ್ಟು ದಪ್ಪದ್ದು ಒಳಗಡೆ ಇದೆ, ಹಾಕೊಂಡಿಲ್ಲ ಮೇಲೆ. ನಾವು ಒಂದು ನೂಲು ಹಿಂಗ್ ಮೇಲೆ ಹಿಂಗ್ ತಗಲಾಕೊಂಡ್ಬರ್ತೀವಿ. ನನಗೊಂಥರ ನಾಚಿಕೆ ಆಗಿ, ಸಂಕೋಚ ಆಗಿ ತಲೆ ಬಗ್ಗಿಸ್ಬಿಟ್ಟೆ. ನನ್ನ ಧರ್ಮಪತ್ನಿ ಆಗಾಗ ಕರೆಕ್ಟಾಗಿ ಹೇಳ್ತಿರ್ತಾಳೆ, ಅರ್ಧಾಂಗಿ ಅಲ್ವಾ, ಇರುವವರು ತೋರಿಸಿಕೊಳ್ಳುವುದಿಲ್ಲ, ಮುಚ್ಚಿಡುತ್ತಾರೆ. ಆ ಮನುಷ್ಯ ಒಳಗಡೆ ಹಾಕೊಂಡು ಬೇಕು ಅವ್ರ ಸ್ಟ್ಯಾಂಡರ್ಡ್ಗೆ, ಬಟ್ ತೋರಿಸದಾಗೆ ಒಳಗಡೆ ಇದೆ. ಮೆಲ್ಲಗೆ ಅದೋಯ್ತಲ್ಲ ಹಿಂಗಂತಾರೆ. ಸೆಕೆಗೆ ಅವ್ರು ಬಿಚ್ಚಿರೋದು ಮೈ ಮೇಲೆ ಬಂಗಾರ ಇರಬೇಕು, ಬಟ್ಟೆ ಮೇಲಲ್ಲ. ಬಾ, ಈ ಒಂದು ಮಾತು ಆಲೋಚನೆ ನನಗೆ ಬೇರೆ ಎಲ್ಲಿಯೋ. ಸೊ ತೋರಿಕೆಗೆ ಶ್ರೀಮಂತಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇರುವವ ತೋರಿಸ್ಕೊಳ್ಳಲ್ಲ, ಅವರೇ ಅಸಾಧ್ಯರವರು. ಎಲ್ಲೆಲ್ಲೋ ಏನೇನೋ ಇದೆ ಅವ್ರದ್ದು. ಇರ್ಲಿ, ಇನ್ನೂ ವೃದ್ಧಿ ಆಗ್ಲಿ, ಆನಂದ ವೃದ್ಧಿ ಆಗ್ಲಿ. ಆ ಕುಟುಂಬದಲ್ಲಿ ಇವತ್ತು ಆನಂದ ಇಲ್ಲ, ಆನಂದ ವೃದ್ಧಿ ಆಗ್ಲಿ. ಸಂಕ್ರಾಂತಿ ಅದನ್ನ ಹೇಳ್ತಿದ್ದಾರೆ ಮಕ್ಕಳೇ. ಅಳತೆಗೆ ಮೀರಿದ ತೋರಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಂದು ಬಿಲ್ಡಿಂಗ್ ಕಟ್ತೀನಿ, ಇನ್ನೊಂದು ಸಾಲ ಮಾಡ್ತೀನಿ, ಇನ್ನೊಂದು ದೊಡ್ಡ ಕಾರ್ ತಗೊಂಡು, ನಿಮ್ಮ ಅಳತೆಗೆ ಎಷ್ಟಿದೆಯೋ ಅಷ್ಟೇ ಮಾಡಿ. ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ. ಈ 4ನೇ ತಪ್ಪು ಮಾಡಿ. ಏನು 5ನೇದು ಮಾತ್ರ ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ. ಕಲಿಯುಗಕ್ಕೆ ಮಾತ್ರ ಅತಿಯಾಗಿ ಯಾರನ್ನು ನಂಬಬೇಡಿ. ಓವರ್ ಬರೆದಿಟ್ಕೊಳ್ಳಿ. ಇದಿಷ್ಟು ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಅತಿಯಾಗಿ ಯಾರನ್ನೂ ನಂಬಬೇಡಿ. ನಾನು ಈ ಸಂಕ್ರಾಂತಿಗೆ ನನಗೆ ಮಾತ್ರ ಗೊತ್ತಿದೆ ನನ್ನ ನೋವು, ನನ್ನ ಬಾಧೆ, ನನ್ನ ಸಂಕಟ ದೈವಕ್ಕೆ ಮಾತ್ರ ಗೊತ್ತು. ನಾನು ನಂಬಿದ್ದೇನೆ ಮಕ್ಕಳೇ. ನಮ್ಮ ಗುರುಗಳು ಹೇಳೋರು, ಅವರನ್ನು ನೋಡಿ ನಾನು ಕಲ್ತಿದ್ದು. ಬಟ್ ಅವರು ತಿಂದು ನೋವು ಮುಂದ್ಗಡೆ ನಾನೇನೂ ಇಲ್ಲ, ಬಟ್ ನಾನು ತಿಂದಿದ್ದೇನೆ. ಆ ಒಂದು ನಂಬಿಕೆ. ಇವರಿಗ ಒಂದು ವ್ಯಕ್ತಿತ್ವ, ಎಲ್ಲೋ ಇದ್ದವರು, ಏನೋ ಇದ್ದವರು ಈ ರೀತಿ. ತಿಂದ ಅನ್ನಕ್ಕೂ ಇಲ್ಲ, ಕೊಟ್ಟ ನೆರಳಿಗೂ ಇಲ್ಲ, ಸಾಂತ್ವನಕ್ಕೂ ಇಲ್ಲ ಮಕ್ಕಳೇ. ಕಲಿಯುಗಕ್ಕೆ ಮೊಟ್ಟ ಮೊದಲ ಶಾಪ ಏನು ಗೊತ್ತಾ? ಈ ಒಂದು 5ನೇ ಶಾಪ ಹೇಳುತ್ತಾನೆ, ಅತಿಯಾಗಿ ಯಾರನ್ನೂ ನಂಬಬೇಡಿ. ಬೇಡವೇ ಬೇಡ. ಅದು ಯಾರಾದರೂ ಅದನ್ನ ನೀವು ಅರ್ಥ ತಗೋತೀರಿ ಅನ್ಕೋತಾನೆ. ಇವತ್ತು ಪ್ರಕೃತಿ ಹಂಗ ಆಗ್ಬಿಟ್ಟಿದೆ, ಗೊತ್ತಾಗ್ತಿಲ್ಲ ಮಕ್ಕಳು. ಭಗವಂತನ ಮೇಲೆ ನಾನು ನಂಬಿಕೆ ಇಟ್ಬಿಟ್ಟಿದ್ದೇನೆ. ಈಗೀಗ ಐ ಹ್ಯಾವ್ ಲಾಸ್ಟ್ ಅ ಪೀಪಲ್, ಆ ಕನೆಕ್ಟಿವಿಟಿ. ಇಲ್ಲಿಂದ ಗೊತ್ತಾಗ್ತಿದೆ ಆ ಲೆಕ್ಕಾಚಾರಗಳು. ಅವನಾಗಿಯೇ ನೀವೆಷ್ಟೇ ಮಾಡಿ, ಹಾವಿಗೆ ಹಾಲು ಹಾಕದ ಹಾಗೆ ಅದು ಕಹಿಯೇ, ವಿಷವೇ.
ಮುಳ್ಳೆ. ತಪ್ಪು ನಮ್ಮದು, ನಂಬಿಕೆ ಇಟ್ಟಿದ್ದು ನಮ್ಮ ತಪ್ಪು. ಬೇಡವೇ ಬೇಡ, ಆ ನಂಬಿಕೆಯೇ ಬೇಡ, ಕೊಡುವುದೂ ಬೇಡ, ಮಾಡುವುದೂ ಬೇಡ. ಧರ್ಮದೇವತೆ ನೋಡ್ಕೊಳ್ಳಿ. ಬೇಡ ಮಕ್ಕಳೇ, ನನ್ನ ಮಾತು ಕೇಳಿ. ಈ ಒಂದು ವಿವೇಚನೆ ಇಲ್ಲದೆ ಒಂದು ಹೆಜ್ಜೆ ಇಡಬೇಡಿ. ದಯಮಾಡಿ ಎಚ್ಚರಿಕೆ, ನಂಬಲಿಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಕಟ್ಟ ಕಡೆಯ ಮಾತು, ಇದು ಮಾತ್ರ ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು 6 ನೋವುಗಳು, 6 ದುರಂತಗಳು. 6ನೇ ದೊಡ್ಡ ದುರಂತ ಏನು ಗೊತ್ತಾ? ಅತಿಯಾದ ಪ್ರೀತಿ ಹಾಗೂ ವಿಶ್ವಾಸ. ತುಂಬ ಗಾಯ ಮಾಡಿಬಿಡುತ್ತೆ. ಪ್ರೀತಿ ಮಾಡಿದ್ದೀವಿ, ಇಲ್ಲ ಅಂದಾಗ ತಟ್ಕೊಳಕ್ಕಾಗಲ್ಲ. ವಿಶ್ವಾಸ ಇಟ್ಟು ಬಿಟ್ಟಿದ್ದೀವಿ, ಇವುಗಳಿಂದ ದೂರ ಇರಿ. ಆಗೋಲ್ಲ ಮಕ್ಕಳೇ. ಎಷ್ಟು ಬೇಕೋ ಅಷ್ಟು ಪ್ರೀತಿ ಕೊಡಿ, ಎಷ್ಟು ಬೇಕೋ ಅಷ್ಟು ವಿಶ್ವಾಸ ಸಾಕು. ವಿಶ್ವಾಸವಿದ್ದ ಕಡೆ ವ್ಯವಹಾರ ಮಾಡಬೇಡಿ, ವ್ಯವಹಾರವಿದ್ದ ಕಡೆ ವಿಶ್ವಾಸ ಇಡಬೇಡಿ. ಎಸ್, ಪ್ರೀತಿ ಇದ್ದ ಕಡೆ ವ್ಯವಹಾರ ಮಾಡಬೇಡಿ. ಅಲ್ಲಿ ಪ್ರೀತಿ ಅಲ್ವಾ, ಪ್ರೀತಿಯಾಗೇ ಇರಲಿ. ಇಟ್ಸ್ ಅ ಥ್ರೆಟ್. ಮುರ್ಕುಂತು, ಇನ್ನಿಲ್ಲ. ಅಲ್ಲಿ ವ್ಯವಹಾರ ಬಂದಾಗ, ಎಕ್ಸ್ಪೆಕ್ಟೇಷನ್ ಮಾಡಿದಾಗ ನೋವೇ. ಕೊಟ್ಟು ಬಿಟ್ವಿ ಪ್ರೀತಿ. ನನ್ನ ತಮ್ಮ, ನನ್ನ ತಂಗಿ, ನನ್ನ ಹೆಂಡತಿ ತಮ್ಮ, ನನ್ನ ಹೆಂಡತಿ ಅವ್ರ ಅಕ್ಕ, ನನ್ನ ಹೆಂಡತಿ ಅವ್ರ ತಂಗಿ, ನನ್ನ ಗಂಡನ ತಮ್ಮ, ನನ್ನ ಗಂಡನ ಅಣ್ಣ, ನನ್ನ ಗಂಡನ ತಮ್ಮನ ಹೆಂಡತಿ, ಇದೆಲ್ಲ ನನ್ನ ತಂಗಿ. ಅಲ್ಲಿ ಪ್ರೀತಿ ಜಾಸ್ತಿ ಅಲ್ವಾ, ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿಬಿಡಿ. ವಿಶ್ವಾಸ ಜಾಸ್ತಿ ಅಲ್ವಾ, ಅಷ್ಟೇ. ಪ್ರೀತಿ ವಿಶ್ವಾಸವಿದ್ದ ಕಡೆ ವ್ಯವಹಾರ ಇಡಲೇಬೇಡಿ. ಅತಿ ಪ್ರೀತಿ ಇಟ್ಕೊಂಡು ಎಲ್ಲ ಹೇಳಲಿಕ್ಕೂ ಹೋಗ್ಬೇಡಿ. ಅತಿ ವಿಶ್ವಾಸವೂ ಬೇಡ. ಬೇಡ ಇನ್ನು ಸಾಕು. ದ ಜರ್ನಿ ಹ್ಯಾಸ್ ಟು ಟೇಕ್ ಇಟ್ ಫಾರ್ವರ್ಡ್. ಜೀವನ ಮುಂದಕ್ಕೆ ಹೋಗ್ಬೇಕು ಮಕ್ಕಳೇ. ಈ ಆರು ನಂಬಿಕೆಗಳಿಂದ ದೂರವಿರಿ. ಈ 6 ಸಮಸ್ಯೆಗಳಿಂದ ದೂರವಿರಿ. ಜೀವನ ಚೆನ್ನಾಗಿರ್ತೀರಿ. ಇಲ್ಲ, ಕಳ್ಕೊಬಿಡ್ತೀರಿ ಮಕ್ಕಳೇ. ಬಡತನ ನಿಶ್ಚಿತ, ಆಪತ್ತು ನಿಶ್ಚಿತ. ಹೇಳುವುದು ನನ್ನ ಧರ್ಮ, ಅದರ ಮೇಲೆ ಮಾಡುವುದು ನಿಮ್ಮ ಧರ್ಮ. ಶಿವನಿಚ್ಛೆ. ಒಳ್ಳೆಯದಾಗಲಿ. ಇನ್ನಷ್ಟು ಮಾತಾಡೋಣ, ಮಾತುಕತೆ. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರದ ಪ್ರೀತಿ ಯೋಗದ ತೈತುಲಕರಣ. ಪುಷ್ಯ ಅಂದ್ರೇ ಅದೊಂಥರ ಪುಷ್ಯಾಮೃತ ಯೋಗ. ಈ ಅಮೃತ ಯೋಗ, 6 ಅಮೃತ ಯೋಗಗಳ ಬಗ್ಗೆ, ಸಿದ್ಧಿಗಳ ಬಗ್ಗೆ ತಿಳ್ಕೊಟ್ಟಿದ್ದೇನೆ. ಬರೆದಿಟ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ನೀವು ಚೆಂದ ಇದ್ರೆ ನೀವು ನನ್ನ ಹತ್ರ ಬರಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತೇನೆ. ಬರಕೂಡ್ದು. ಅದಕ್ಕೆ ಈ ರೀತಿಯ ಆಚಾರ, ಸಂಸ್ಕಾರ, ನಿಯಮಗಳು, ಬದುಕಿನ ಒಂದು ಪಾಠಗಳು ನಿಮಗೆ ತಿಳಿಸ್ಕೊಡ್ತಿರೋದು ಏನಕ್ಕೆ ಗೊತ್ತಾ? ಜ್ಯೋತಿಷ್ಯ ಹೇಳಕ್ಕೆ ಎಲ್ಲರೂ ಸಿಗ್ತಾರೆ. ನಾನು ಆ ಸಾಗರದಲ್ಲಿ ಒಂದು ಬಿಂದು ಅಷ್ಟೆ. ಆದರೆ ಬದುಕಿನ ಪಾಠಗಳನ್ನು ಎಲ್ಲರೂ ಹೇಳ್ಕೊಡಲ್ಲ. ಎಲ್ಲೋ ಬಿದ್ದು ಬಿಟ್ಟು ಓಡಿ ಬರ್ತೀರಿ ಮಕ್ಕಳೇ. ತುಂಬ ನಂಬಿಟ್ಟೆ ಗುರುಗಳೇ, ತುಂಬ ವಿಶ್ವಾಸ ಇಟ್ಟೆ ಗುರುಗಳೇ ಅನ್ನತಕ್ಕಂಥದ್ದು ಏನೇನೋ ಮೀರಿ ಮಾಡಿದಂಥ ಸಾಲ, ಮೀರಿ ನಡ್ಕೊಂಡಂಥ ವ್ಯವಹಾರ, ಈ ಥರದ್ದು ನಾನು ನೋಡ್ತಿದ್ರೆ ಸಂಕಟ ಆಗುತ್ತೆ. ಹೌದು, ಕರ್ಮವೇ, ಗ್ರಾಚಾರವೇ ಕರ್ಕೊಂಡು ಹೋಗುತ್ತೆ. ಆದರೂ ಇನ್ನು ಮೇಲೆ ಬೇಡ, ಒಂದು ಪ್ರಯತ್ನ. ಅದಕ್ಕೆ ಬರಬೇಡಿ ಅಂತ ಸಂಕಟದಿಂದ ಮಕ್ಕಳು ನೀವು ತಟ್ಕೊಳ್ಳಲ್ಲ. ನಿಜಗಳು ಕಹಿ ಆಗಿರೋದು. ಇದಿಲ್ಲ ಕಂಡ್ರು, ನಿಮ್ಗೆ ಯಾಕ್ರೋ ಮಾಡಿದ್ರಿ, ಕೇಳಿ ಮಾಡಿದ್ರು ಅಂದರೆ ಇಲ್ಲ. ಮಾಡಿಬಿಟ್ಟು ಓಡಿ ಬರ್ತೀರಿ, ಕಳ್ಕೊಬಿಟ್ಟು ಓಡಿ ಬರ್ತೀರಿ. ಮಾಡುವ ಮೊದಲು ಬರೋದೇ ಇಲ್ಲ, ಕೇಳೋದೇ ಇಲ್ಲ. ತುಂಬ ನಾನೊಂದು 1,00,000 ಜಾತಕ ಹೇಳಿದ್ದೇನೆಂದ್ರೆ ನಿಜ ಹೇಳ್ತೇನೆ ಮಕ್ಕಳೇ. ಇವತ್ತು ಹೇಳ್ತೇನೆ ನೋಡಿ, ಸಂಕ್ರಾಂತಿಗೆ 1,00,000 ಜನದಲ್ಲಿ 10 ಜನ ಮಾತ್ರ ದೇ ಫಾಲೋ ಮೀ. ದೇ ಕಮ್ ಬ್ಯಾಕ್ ಎವ್ರಿ ಸ್ಟೆಪ್, ದೇ ಆಸ್ಕ್. ಹೌದು, ನಾನು ಇವತ್ತಿನವರೆಗೂ ಕಡಿಮೆ ಅಂದರೂ 10,00,000 ಜನಕ್ಕೆ ಹೇಳಿದ್ದೇನೆ ಜಾತಕಗಳ ಪರಾಮರ್ಶೆ. ಅದರಲ್ಲೇ ಅಬ್ಬಬ್ಬ ಅಂದರೆ 100 ಮಂದಿ ಮಾತ್ರ ಮಾಡುವ ಪ್ರತಿ ಹೆಜ್ಜೆಯ ಮೊದಲು
ನಾನು ಕೇಳ್ತೇನೆ, ನೀವು ನಂಬ್ತೀರಾ? ನಾನು ಹೋಗ್ತೇನೆ, ಕಾಣದ ಕೆಲವು ಶಕ್ತಿಗಳಿದ್ದಾವೆ, ಅಲ್ಲಿ ಹೋಗ್ತೇನೆ, ನಿಲ್ತೇನೆ. ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತೇನೆ. ನಾನು ಹೋಗ್ತಿರೋ ದಾರಿ ಗಮ್ಯ ಸರಿ ಇದೆಯಾ? ಎಲ್ಲಾದ್ರೂ ತಪ್ಪಾಗ್ಬಿಡುತ್ತಾ? ತಪ್ಪು ಅದು ಎದುರುಗಡೆಯವ್ರಿಗಾಗುತ್ತಾ ನನ್ನಿಂದ? ಮೊದಲ ಪ್ರಶ್ನೆ ಅದು. ನನ್ನಿಂದ ನಷ್ಟ, ಮೋಸ ಈ ಥರದ್ದಾಗ್ಬಿಡುತ್ತಾ? ಬಳಸ್ಕೊಬಿಡ್ತೇನೆ? ಇದೇನಾದ್ರೂ ದುರುಪಯೋಗ ಆಗುತ್ತಾ? ಕೇಳ್ತೇನೆ ಮಕ್ಕಳೇ, ಕೇಳಿಯೇ ಮಾಡೋದು, ಇದುವೇ ಸತ್ಯ. ನಾವು ಕೇಳಲ್ಲ, ಕೇಳಿ ಮಾಡಿಯೇ ಸಿಡಿಲುಗಳನ್ನು ಬಡಿಸಿಟ್ಕೊಂಡಿದ್ದಾನೆ. ಕೇಳದೆ ಮಾಡಿದ್ರೆ ಇನ್ನೇನಾಗುತ್ತೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಎಚ್ಚರಿಕೆ ಮಾಡುವ ಮೊದಲು ಈ ಸಂಕ್ರಾಂತಿಗೊಂದು ನಿಯಮ, ಅದು ಎಷ್ಟೇ ದೊಡ್ಡದಿರಲಿ ಚಿಕ್ಕದಿರಲಿ, ಸುತ್ತಮುತ್ತ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಅವರನ್ನು ಕೇಳಿ ಮಾಡಿ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಶನಿ ಲಾಭದಲ್ಲಿದ್ದಾನೆ, ಗುರುಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಸೊ ಗುರುವಿಗೆ ಸಂಬಂಧಪಟ್ಟಂತ ಕೆಲಸ, ಬ್ಯಾಂಕಿಂಗ್, ಫೈನಾನ್ಸ್, ಹಣಕಾಸು, ಮಾರ್ಗದರ್ಶನ, ಡಾಕ್ಟರು, ಟೀಚರು, ಲಾಯರು, ಜಡ್ಜು, ಈ ಥರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಪರಿಶ್ರಮವಿದ್ದರೂ ಅನುಕೂಲ ಸಿಂಧು. ವೃಷಭ ರಾಶಿ. ಚಂದ್ರ ಶನಿಸಾರ ಬ್ಯೂಟಿಫುಲ್. 3ನೇ ಮನೇಲಿ ಧೈರ್ಯಂ, ಸ್ಥೈರ್ಯಂ, ಶಕ್ತಿ. ಕುಜ ಚಂದ್ರ ಶನಿಸಾರ ಚೆನ್ನಾಗಿದೆ. ಆಯಿಲು, ಲಿಕ್ಕರು, ಸ್ಟೀಲು, ಲಿಕ್ಕರ್ ಬಿಸ್ನೆಸ್ಸು, ಅಡ್ಮಿನಿಸ್ಟ್ರೇಷನ್, ರೂಲಿಂಗ್, ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಲೀಗಲ್ ಮ್ಯಾನೇಜ್ಮೆಂಟ್, ಇಂಥವುಗಳಿಗೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ತುಂಬ ವಿಶೇಷ ದಿನ. ಮಿಥುನ ರಾಶಿ ಒಂಥರ ತಳ್ಳುತ್ತೆ, ತಳ್ಳಿ ಓಡಬೇಕು. ಯಾಕೋ ನಿಧಾನ, ಎದ್ದಿದ್ದ ನಿಧಾನ, ಹಬ್ಬದ ಸಡಗರವು, ಸುಸ್ತೋ, ಇನ್ನೊಂದು ಜವಾಬ್ದಾರಿಗಳು, ಎಲ್ಲೋ ಇವತ್ತು ಓಡ್ಬೇಕು, ತಳ್ಳುತ್ತೆ. ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಹೋಗಿ ಮನೇಲಿ, ಮನೆ ದೇವರಿಗೆ. ಆಗುತ್ತಾ? ಇಲ್ಲ, ಅದಿಲ್ಲ. ಹೊಂಗೆ ಎಣ್ಣೆ ದೀಪ, ಅದೂ ಇಲ್ಲ. ತೆಂಗಿನೆಣ್ಣೆ ದೀಪ ಶುದ್ಧವಾಗಿ ಹಚ್ಚಿ ಹೋಗಿ, ಸಮಾಧಾನ. ತುಂಬ ಒತ್ತಡ ಏನೂ ಆಗೋಲ್ಲ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ವೃತ್ತಿ, ಉದ್ಯೋಗ. ಚಂದ್ರ ನಿಮ್ಮ ಮನೇಲಿ ಕೂತಿದ್ದಾನೆ, ಒಳ್ಳೇದೆ, ಅನುರಾಗ. ಬಟ್ ಶನಿ ಸಾರ ಓಡ್ಲೇಬೇಕು, ದುಡಿಲೇಬೇಕು. ಕುಳಿತು ತಿನ್ನೋ ಆಗಿಲ್ಲ ನಿಮಗೆ ಕರ್ಕಟ ರಾಶಿಗೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಥಂಡಿ ಏನಾದರೂ ಆಗ್ಬಿಡುತ್ತೆ. ಸ್ವಲ್ಪ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ತೆಂಗಿನೆಣ್ಣೆ ಮೂರು ಕಲಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಒಂದು ಸಿಪ್ಪೆ ತೆಗೆಯದ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಂದಿಷ್ಟೇ ಪಚ್ಚೆ ಕರ್ಪೂರ ಹಾಕಿ ಕಲಿಸ್ಬಿಟ್ಟು ಅಂಗೈಗೆ ಹಚ್ಕೊಂಡು ಒಂದು 15 ನಿಮಿಷ ಕೂತ್ಕೊಂಡು ಆಮೇಲೆ ಬಿಸ್ನೆಸ್ ಸ್ನಾನ ಮಾಡ್ಕೊಳ್ಳಿ. ಆಯ್ತು. ಹತ್ತಿರದಲ್ಲಿ ಹನುಮ, ಶ್ರೀನಿವಾಸ, ಒಂದು ಬೋಗಸೆ ಬಟ್ಲು, ಎಳ್ಳೆಣ್ಣೆ, ತುಳಸಿ ಸಮೇತ ಕೊಟ್ಟು ಬಿಡಿ, ಸಮಾಧಾನ. ಇನ್ನು ಸಿಂಹರಾಶಿ ಒಂಥರ ನಿದ್ರಾಭಾವ, ಓಡ್ಬೇಕು, ಮಾಡ್ಬೇಕು, ಏನೋ ಇವತ್ತು ಎದ್ದಿದ್ ನಿಧಾನ, ಮಾಡೋದು ನಿಧಾನ, ಆಗೋ ಕೆಲಸ ನಿಧಾನ. ನಿಮಗೂ ಅಷ್ಟೇ. ಎದ್ದ ತಕ್ಷಣ ಒಂದು 21 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನಾದ್ರೂ ಹೇಳ್ಕೊಳ್ಳಿ. ಓಂ ಕೇಶವಾಯ ನಮಃ, ಅಚ್ಯುತಾಯ ನಮಃ, ಮಾಧವಾಯ ನಮಃ, ಈ ರೀತಿಯಾದ್ರೂ ಹೇಳ್ಕೊಳ್ಳಿ. ಚೈತನ್ಯ ತುಂಬಿಸುತ್ತೆ. ಆಯ್ತು. ಎರಡೂ ಕೈಗಳನ್ನ ಈ ರೀತಿ ಒಂದು 2 ರಿಂದ 3 ನಿಮಿಷ, 4 ನಿಮಿಷ, 5 ನಿಮಿಷ, 6 ನಿಮಿಷ, 7 ನಿಮಿಷ, ಎಷ್ಟೊತ್ತಾಗುತ್ತೋ ಮಾಡಿಬಿಟ್ಟು ಇಂದಿನ ಎಲ್ಲಾ ಕೆಲಸ ನಾನು ಪೂರ್ತಿ ಮಾಡ್ಕೋತೀನಿ, ನನ್ನೆಲ್ಲ ಚೈತನ್ಯವಿದೆ, ದಾರಿ ತೋರಿಸಿ ಅಂತ ಹೇಳಿ ಮನೆ ದೇವ್ರಿಗೆ ಒಂದು ಪುಟ್ಟದ ದೀಪ ಹಚ್ಚಿ ಹೋಗಿ. ದಾರಿಲಿ ಯಾರಾದ್ರೂ ಬಡವರು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಈ ತರ ಇದ್ರೆ ಏನಾದ್ರೂ ಒಂದು ತಿಂಡಿ, ಊಟ ಏನಾದ್ರೂ ಕೊಡಿಸಿ, ಒಳ್ಳೇದು. ಇನ್ನು ಕನ್ಯಾ ರಾಶಿ. ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತ. ಭೂಮಿ, ಮನೆ, ಓಡಾಟ, ಶುಭ ಸುದ್ದಿ ಇವತ್ತು. ಬ್ಯೂಟಿಫುಲ್, ಶುಭ ಸುದ್ದಿಯ ದಿನ. ಕುಜನ ಭಾವ ಚೆನ್ನಾಗಿದೆ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಪ್ರಾಪರ್ಟಿ ಕನ್ಸಲ್ಟೆನ್ಸು ತುಂಬ ಚೆನ್ನಾಗಿದೆ. ತುಲಾರಾಶಿ. ಉದ್ಯೋಗದಲ್ಲಿ ಪರಿಶ್ರಮ ಇರುತ್ತೆ, ಬಟ್ ಅಂತ ಒಂದು ಪ್ರೆಷರ್ ಏನಿರಲ್ಲ. ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ. ಊಹಾಪೋಹ ಮಾತುಗಳು ಬಿಡಿ, ಬೇರೆಯವರ ಗಾಳಿ ಮಾತುಗಳನ್ನ ಬಿಡಿ. ಈ ಲೋಕ ಇರೋದೇ ಪ್ರಚೋದನೆ ಮಾಡೋಕೆ.
ಅವ್ನು ಬೈಯೋಗ್ ದುಡ್ಡು ಕೊಡ್ತಿದ್ದಾನೆ ಅನ್ಕೊಳ್ಳಿ, ತೆಗಳೋಗ್ ದುಡ್ಡು ಕೊಡ್ತಿದ್ದಾನೆ ಅಂತ ಇಟ್ಕೊಳ್ಳಿ, ಟೆನ್ಷನಲ್ಲಿ ಮಾತಾಡೋಕ್ ದುಡ್ಡು ಕೊಡ್ತಿದ್ದಾನೆ ಅಂತ್ಕೊಳ್ಳಿ. ನೀನೇನಾದ್ರೂ ಮಾಡ್ಕೊಳ್ಳೋ, ಕಿವುಡನ ಮಾಡಯ್ಯ ಭಗವಂತ ಅಂತ ಕೇಳ್ಕೊಳ್ಳಿ. ಕಿವುಡನ್ ಮಾಡ್ಬಿಡಿ, ಕಿವುಡನಾಗಿರಿ. ಕೆಲವು ಕಡೆ ಹಾಗೆಯೇ ಅವರು ನೀವೆಷ್ಟೇ ಮಾಡಿದ್ರು ಅಲ್ಪತೃಪ್ತರು, ಅಪಾರ್ಥರು ಇರತಕ್ಕಂಥ ಭಾವ. ಯೋಗ್ಯತೆ ಇಲ್ಲದ ವ್ಯಕ್ತಿಗಳ ಜೊತೆ ಇನ್ನೇನ್ ಅವ್ನು ಮಾತಾಡ್ಕೊಳ್ಳಿ ಬಿಡಿ, ಹೋಗೋ ನನ್ ಕಿವುಡ ಅನ್ಕೊಳ್ಳಿ. ಕನ್ನಡಿ ಮುಂದ್ಗಡೆ ಬಂದ್ಬಿಟ್ಟು ಹಿಂಗೆ ಕಣ್ಣು ನೋಡ್ಕೊಳ್ಳಿ, ಮುಖ ತೊಳ್ಕೊಳ್ಳಿ. ತುಂಬಾ ಬೇಸರ ಆಯ್ತು, ಕಣ್ಣಲ್ಲಿ ನೀರು ಬಂತು. ಹೌದು ಗೊತ್ತಿದೆ, ನನ್ನ ಗುರುಗಳು ನನಗೆ ಇವತ್ತಿಗೂ ನೆನಪಿದೆ. ಒಂದು ಪ್ರಮೋಷನ್ ಟೈಮ್, ಅವತ್ತೇ ಏನೋ ಒಂದು ನಡೆಯುತ್ತೆ. ಆಫೀಸ್ಗೆ ಹೋಗ್ತಾರೆ, ಗೊತ್ತಾಗ್ಬಿಡ್ತು ಮನೆಯಲ್ಲಿ ತಾಯಿ ಒಂದು 3,000 ರೂಪಾಯಿ ಕೊಡ್ತಾರೆ, ತಗೋತಾರೆ. ಏನಕ್ಕೂ ಅಂದ್ರಮ್ಮ ಇವತ್ತು ಪ್ರಮೋಷನ್ ಪಕ್ಕ, ಇಬ್ಬರೇ ಫೈನಲಿಸ್ಟು, ಹಾಗೇ ಆಗುತ್ತೆ ಅಂತ. ನಾನು ಗುರುಗಳೇ ನಿಮ್ಮ ಬಾಯಿ ಒಡುಕು ಡಮಾಲ್ ಡೂಮಿಲು ಫೋನ್ ಮಾಡಿ ಇವೆಲ್ಲ ಆಗಲ್ಲ, ಸುಮ್ಮನೆ ಗುರುಗಳೇ, ನೀವು ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಹೋಗ್ಬೇಡಿ, ಅಲ್ಲಿ ಏನೋ ಒಂದು ಘಾಸಿ ಆಗುತ್ತೆ ಅಂತ ನನ್ನ ಮನಸ್ಸಿಗೆ, ಬಿ ರೆಡಿ ಅಂತ. ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹೋದ್ರು. ಹೋಗೋವಾಗಲೇ ಒಂದು ಸಣ್ಣ ಎಳೆದಾಟ. ಆಫೀಸ್ ತಲುಪಿದ್ಮೇಲೆ ಅವ್ರಿಗೆ ಕೊಡ್ಲಿಲ್ಲ, ಅವರೇ ಈ ವಾಸ್ ಡಿಸರ್ವ್ಡ್. ಅದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟು. ತುಂಬಾ ಕಣ್ಣಲ್ಲಿ ನೀರು ಬಂದ್ವು. ಎಲ್ಲರೂ ಮುಂದ್ಗಡೆ ಮತ್ತೊಬ್ಬಿಟ್ಟು ಸೀದಾ ಟಾಯ್ಲೆಟ್ಗೆ ಹೋಗಿದ್ದಾರೆ, ಬಾಗ್ಲು ಹಾಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಹತ್ತು, ಮುಖ ತೊಳ್ಕೊಂಡು ಏನು ಗೊತ್ತಿಲ್ಲದಾಗ ಫ್ರೆಶ್ ಆಗಿ ಹೊರಗಡೆ ಬರ್ತಾರೆ. ಬಂದ್ರೋ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ನನಗೆ ಫೋನ್ ಮಾಡಿ, ಏನೋ ಬಾಯಿ ನಿಂದು ಅಂತ. ಗುರುಗಳೇ, ಪ್ಲಾನೆಟ್ ಶೋ, ಇಟ್ ಈಸ್ ಇಂಡಿಕೇಟೆಡ್, ಯು ಡಿಸರ್ವ್ ಬೆಟರ್ ದ್ಯಾನ್ ದಿಸ್, ಯು ಡಿಸರ್ವ್ಡ್ ಬೆಟರ್ ದ್ಯಾನ್ ದಿಸ್, ನಾಟ್ ದಿಸ್ ಗಲ್ಲೀಕ ಗೋಲಿ, ಗಲ್ಲೀಕ ಗಿಲ್ಲಿ ಅಲ್ಲ. ಇದು ಯಾವುದೋ ಬ್ರಾಂಚಲ್ಲಿ ನೀವು ಒಂದು ಹಬ್ಬಬ್ಬ ಅಂದ್ರೆ ಅಷ್ಟೇ ಮ್ಯಾಚ್. ಹಿಂದೂಸ್ತಾನೆ, ಪೂರಾ ಹಿಂದೂಸ್ತಾನೆ, ಸುಮ್ಮನೆ ಗುರುಗಳೇ ಅಂತ. ಅವರು ಒಂದು ತುಂಬಾ ದೊಡ್ಡ 4 ಕಂಟ್ರಿ ಹೆಡ್ ಆಗ್ಬಿಟ್ರು. ಆಮೇಲೆ ಪರಿಶ್ರಮದಿಂದ ಬ್ರಾಂಚಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಮಿಸ್ ಆಗಿದ್ದಕ್ಕೆ ನಾನು ಅವತ್ತು ಹೇಳಿತ್ತು, ಸುಮ್ಮನೆ ಗುರುಗಳೇ ಅಂತ. ಡಿಸರ್ವ್ಡ್ ಇಟ್. ರಾತ್ರಿ ಆಗಲು ಕಷ್ಟಪಟ್ಟರು, ಈ ರೀಚ್ ದಟ್ ಪೊಸಿಷನ್ ಅಲ್ಟಿಮೇಟ್ಲಿ. ನಾ ಹೇಳಿದ್ದೆ, ಆ ಗಲ್ಲಿ ಮೇ ಕೇಳನೇವಲ್ಲ, ಗಿಲ್ಲಿ ದಾಂಡು ಅಲ್ಲ ಗುರುಗಳೇ, ನೀವು ಬೇರೆ, ನೀವು ಇದಕ್ಕೆಲ್ಲ ಏನಕ್ಕೆ ಸಂಕಟ ಪಡ್ತೀರಿ, ನೀವು ಸುಮ್ಮನೆ. ಆದರೂ ಅದೊಂಥರ ಮನ್ಸಿಗೆ ತೃಪ್ತಿ ಅಲ್ವೇನೋ ಅಂತ. ನಿಜವೇ ದೇವರು ಒಂದು ಅವಕಾಶ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಅವನು 10 ಅವಕಾಶಗಳು ಬಾಗಿಲು ತೆಗೆದಿಟ್ಟಿದ್ದಾನೆ ಅಂತ ಅರ್ಥ. ನಾವೇನ್ ಗೊತ್ತರ, ಅವಕಾಶ ಮುಗಿದೋಯ್ತು. ಒಂದು ಮಗು ಇಲ್ಲ ಅಂದಿದ್ದು 10 ಮಕ್ಕಳನ್ನ ದತ್ತು ತಗೋಬಹುದು ಮಕ್ಕಳೇ. ನಮ್ಮದು ಆಗೋದು ಇದ್ರೆ ಅದೆಲ್ಲ ನಿಮ್ ಭ್ರಮೆ. ಯಾಕಂದ್ರೆ 10 ಮಕ್ಕಳಿದ್ರು 100 ಮಕ್ಕಳಿದ್ರು ನಾವು ಬಿಟ್ಟು ಹೋಗ್ಬೇಕು. ನಮ್ಮದೇ ಮಕ್ಕಳಿದ್ರು ಬೇರೆಯವ್ರ ಮಕ್ಕಳಿದ್ರು ಪೆದ್ದುಗಳು ನೀವು. ಅಷ್ಟೇ. ಸೊ ತುಲಾರಾಶಿ, ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ. ವೃಶ್ಚಿಕಂ ಬ್ಯೂಟಿಫುಲ್. ಇವತ್ತು ಎಷ್ಟು ಪರಿಶ್ರಮ ಆಗ್ತಿರೋ ಅಷ್ಟು ಇನ್ಕಮ್. 10 ಅವರ್ ಓಡ್ತೀರಾ, 10 ಅವರ್ದಷ್ಟು ಸಕ್ಕರೆ ಇದೆ, ಬೆಲ್ಲ ಇದೆ. ನಾನು ಓಡಲ್ಲ ಅಂದ್ರೆ ಏನೂ ಇಲ್ಲ, ಹಂಗೆ ಬರೋಲ್ಲ ನಿಮಗೆ. ನೀವು ಇವತ್ತು ಓಡ್ಲೇಬೇಕು. ನೀವು ಎಷ್ಟು ಮಾಡ್ತೀರೋ ಅಷ್ಟು ಪೂರ್ಣತ್ವ ಇರತಕ್ಕಂಥ ಅದ್ಭುತವಾದಂಥ ದಿನ. ಚೆನ್ನಾಗಿದೆ. ಧನುಸು ರಾಶಿ ಒಂಥರ ನಿಲ್ಲಿಸುತ್ತೆ, ಮಾಡೋಲ್ಲ, ಹೋಗಲ್ಲ, ಯಾರೋ ಅಡ್ಕತ್ತೀರಿ, ಏನೋ ವಿಘ್ನಗಳು, ಏನೋ ಎಳೆದಾಟ. ಹನುಮೋಪಾಸನೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಂದ ಕವಚ ಕೇಳಿ, ಸುಬ್ರಹ್ಮಣ್ಯ ಷಷ್ಠಿ ಕೇಳಿ. ಹತ್ತಿರದಲ್ಲಿ ಹನುಮ ಇಲ್ಲ ಸುಬ್ರಹ್ಮಣ್ಯ ಇಲ್ಲ ನರಸಿಂಹ, ಒಂದು ಬೆಲ್ಲದ ದೀಪ ಹಚ್ಚಿ ಹೋಗಿ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ತಲೆನೋವುಗಳು ಇವತ್ತೇನೋ ಒಂದು ಬರುತ್ತೆ. ಮಾಡೋಕೆ ಹೋಗಲ್ಲ, ನೋಡಲ್ಲ, ಮಾಡೋಲ್ಲ. ಜಾಗ್ರತೆ. ಮನಸ್ಸು ಸ್ಥೀಮಿತ ಇರಲ್ಲ. ಯಾರು ನಿಮ್ಗೆ ಸ್ಥೀಮಿತ ಕೊಡ್ತಾರೆ, ಯಾರು ನಿಮ್ಗೆ ಒಳ್ಳೆ ಗೈಡೆನ್ಸ್ ಮಾಡ್ತಾರೆ, ಧೈರ್ಯಕ್ಕೆ ನಿಲ್ತಾರೆ, ಬಲಕ್ಕೆ ನಿಲ್ತಾರೆ, ಸಮಾಧಾನಕ್ಕೆ ಅಲ್ಲಿ ನಿಂತ್ಕೊಳ್ಳಿ. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ. ಎದುರುಗಡೆಯವ್ರು ನಿಮ್ಮ ಸ್ಪೀಡ್ ಅಷ್ಟಿರಲ್ಲ, ಅದೊಂದು ನಡೆಯುತ್ತೆ. ನೀವು ವೇಗವಾಗಿದ್ದೀರಾ, ನಿಮ್ಮ ಕೆಲಸ ವೇಗವಾಗಿದೆ, ನಿಮ್ಮ ಚಿಂತನೆ ವೇಗವಾಗಿದೆ. ಬಟ್ ಸಮ್ವೇರ್ ಎಲ್ಲೋ ನಿಂತ್ಕೊಂಡಂತ ಒಂದು ಭಾವ ನಿಲ್ತಿದೆ ಅಂತ ಆಗುತ್ತೆ ಕಾರ್ಯಗಳು. ವರಿ ಏನ್ ಮಾಡ್ಕೋಬೇಡಿ. ಓಂ ನಮೋ ಶ್ರೀನಿವಾಸಾಯ ನಮಃ, ಓಂ ನಮೋ ಶ್ರೀನಿವಾಸಾಯ ನಮಃ ಇಷ್ಟು ಅಂದ್ಕೊಂಡು ಹೋಗಿ, ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ವಿಜಯ ಪ್ರಾಪ್ತಿ. ಇನ್ನು ಕುಂಭರಾಶಿ, ಚಂದ್ರ 6ನೇ ಮನೆ. ಏನೂ ವರಿ ಮಾಡೋದು ಬೇಕಿಲ್ಲ. ಅಂದುಕೊಳ್ಳೋದಕ್ಕಿಂತಲೂ ಮೀರಿದಂಥ ಕೆಲಸ ಕಾರ್ಯಗಳು ಆಗತಕ್ಕಂಥ ಅದ್ಭುತವಾದಂಥ ದಿನ. ನಿಮ್ಮ ಯೋಜನಾ, ಆಲೋಚನಾ, ಚಿಂತನ ಖಂಡಿತ ಇವತ್ತು ಕುಟುಂಬದಲ್ಲಿ ಒಂದು ಶುಭ ಸುದ್ದಿ.
ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ ಕುಂಭಕ್ಕೆ. ಈ ಒಂದು ರೈಲ್ವೇಸ್ ಅಲ್ಲಿ, ಎಲೆಕ್ಟ್ರಾನಿಕ್ಸು, ಏರ್ಲೈನ್ಸ್ ಅಲ್ಲಿ, ಏವಿಯೇಷನ್ ಅಲ್ಲಿ, ಕಸ್ಟಮ್ಸು, ನಾರ್ಕೋಟಿಕ್ಸು, ಈ ಒಂದು ಕಲಾ ವೇದಿಕೆಯಲ್ಲಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ರೀತಿಯ ಸೆಕ್ಟರ್ಗಳಲ್ಲಿ ವೃತ್ತಿ ಉದ್ಯೋಗ ಅದ್ಭುತ. ಮೀನರಾಶಿ ಏನೋ ಒಂಥರ ಇವತ್ತು ಮಗು ತರ ಚಂಡಿ ಹಿಡಿತೀರಿ, ಯಾಕೋ ಹೋಗ್ತಿಲ್ಲ ಅನ್ನೋ ತರ. ನೀವು ರೆಡಿ, ಎದುರುಗಡೆಯವ್ರಿಲ್ಲ, ಇಲ್ಲ ಎದುರುಗಡೆಯವ್ರು ರೆಡಿ ಇದ್ರೆ ನೀವು ಲೇಟು ಅನ್ನತಕ್ಕಂಥದ್ದು. ಇದೇ ತಟ್ಟೆಯಲ್ಲಿ ತಿನ್ನೋಣ ಅಂದ್ರೆ ಯಾರೋ ಬಂದು ಕೂತಿದ್ದಾರೆ, ಆಗ್ತಿಲ್ಲ. ಈ ರೀತಿ ಇವತ್ತು ಒಂಥರ ನಿಂತ ಹಾಗೆ, ಹೇಳ್ಕೊಳಕ್ಕಾಗ್ತಿಲ್ಲ, ಇರ್ಲಿಕ್ಕಾಗ್ತಿಲ್ಲ, ಏನೋ ಒಂದು ಭಾರದ ಒಂದು ಸನ್ನಿವೇಶ. ಬಟ್ ಯು ವಿಲ್ ಓವರ್ಕಮ್. ಏನೂ ಆಗೋದಿಲ್ಲ. ಹನುಮರಿಗೆ ಇವತ್ತು ಒಂದು ಪುಟ್ಟದಾಗಿ ಒಂದು ಎಳ್ಳು ದೀಪ ಹಚ್ಚೋದು, ಇಲ್ಲ ಒಂದು ಬಟ್ಲು ಎಳ್ಳೆಣ್ಣೆ ತುಳಸಿ ಸಮೇತ ಕೊಟ್ಟು ಬಿಡತಕ್ಕಂಥದ್ದು, ಇಲ್ಲ ಒಂದು ಬೊಗಸೆ ವಿಳೆದೆಲೆ ಅಡಿಕೆ ಕೊಟ್ಟು ಬಿಡತಕ್ಕಂಥದ್ದು, ಇಲ್ಲ ವಯಸ್ಸಾದವರ ಸೇವೆ ಮಾಡ್ತಕ್ಕಂಥದ್ದು ಮಾಡಿ ಆ ಭಾರ ಇಳಿಸ್ಕೊತೀರಿ. ಏನೂ ಆಗೋಲ್ಲ. ನೀವು ಅಂದುಕೊಂಡದಕ್ಕಿಂತಲೂ ಚೆನ್ನಾಗಿರ್ತೀರಿ. ಊಟ, ಬಟ್ಟೆ ವ್ಯವಸ್ಥೆಗೆ ಎಂದೂ ಕೊರತೆ ನಿಮಗೆ ಬರುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.